ಆಕಾಶವಾಣಿ ಧಾರವಾಡ. ಕಲಾತ್ಮಕ ಸಿನಿಮಾ ನಿರ್ದೇಶಕ ಮಂಜು ಪಾಂಡವಪುರ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತು ಮಾಧ್ಯಮದೊಳಗ ಬಹಳ ಜನಪ್ರಿಯವಾದದ್ದಂದ್ರೆ ಸಿನಿಮಾ ಮಾಧ್ಯಮ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು, ಮಾತುಗಳು ಎಷ್ಟೇ ವಯಸ್ಸಾದ್ರೂ ಕೂಡ ಮತ್ತೆ ಇನ್ನೂ ಕೇಳಬೇಕನ್ನಿಸ್ತದೆ, ಮತ್ತೆ ನಾವೇ ಹೇಳಬೇಕು ಅನಿಸ್ತದೆ. ಒಬ್ಬರು ಒಂದು ಡೈಲಾಗ್ಗಳಂತೂ ತುಂಬಾ ಜನಪ್ರಿಯ. ಅಂದ್ರೆ ಸಿನಿಮಾ ಅಷ್ಟು ಪ್ರಭಾವಿ ಮಾಧ್ಯಮ ನಮ್ಮ ಮಧ್ಯೆ. ಇವತ್ತು ಸಿನಿಮಾ ನಮ್ಮ ಜೀವನದಲ್ಲಿ ಬದುಕು ಹೆಂಗಿರಬೇಕು ಅನ್ನೋದನ್ನು ಕೂಡ ನಿರ್ಧರಿಸುವಂತ ಮಟ್ಟಿಗೆ ಅಷ್ಟು ನಮ್ಮ ಜೀವನದೊಳಗೆ ಪ್ರಭಾವ ಬೀರ್ತಾವೆ. ವಿಶೇಷವಾಗಿ ಅಂತಂದ್ರೆ ಚಿತ್ರ ಮಾಧ್ಯಮ ಇರೋದ್ರಿಂದ ಅದು ಮನಸ್ಸಿನೊಳಗೆ ಆ ಒಂದು ಭಿತ್ತಿಭಾವಗಳು ಒಂದು ಅಚ್ಚಳಿದ ನೆನಪಾಗಿ ಉಳಿತಾವೆ. ಅದರೊಳಗೂ ಇನ್ನೂ ವಿಶೇಷವಾಗಿ ಕಲಾತ್ಮಕ ಸಿನಿಮಾಗಳು ಅಂದ್ರೆ ಒಂದು ಸಾಮಾಜಿಕ ಒಂದು ಪಿಡುಗಿರಬಹುದು, ಸಮಾಜದಲ್ಲಿರುವಂತಹ ಒಂದು ತೊಂದರೆ ಇರಬಹುದು, ಸಮಾಜದಲ್ಲಿ ಆಗಬೇಕಾದಂತಹ ಒಂದು ಕೆಲಸ ಕಾರ್ಯಗಳು ಇರಬಹುದು, ಅವುಗಳ ವಿಡಂಬನೆ, ಆಮೇಲೆ ಹೇಗೆ ಜೀವನ ನಡೀತಾ ಇದೆ, ನಮ್ಮ ದಿನನಿತ್ಯದ ಜೀವನಕ್ಕೆ ಅನುವಾಗುವಂತಹ ಕಲಾತ್ಮಕ ಸಿನಿಮಾಗಳು ಕೂಡ ನಮ್ಮ ಒಂದು ಆಕರ್ಷಣೆಯನ್ನು ಪಡಿತಾವೆ. ಅಂತಹ ಒಂದು ಸಿನಿಮಾ ಮಾಧ್ಯಮ ಇವತ್ತು ಜನಪ್ರಿಯ ಆಗಲಿಕ್ಕೆ ಕಾರಣ ಅಂದ್ರೆ ಅಲ್ಲಿ ಬರುವಂತಹ ಸೃಜನಶೀಲ ನಿರ್ದೇಶಕರು. ಅಂತಹ ಒಬ್ಬ ಸೃಜನಶೀಲ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ, ಮಂಜು ಪಾಂಡವಪುರ ಅವರು. ಮಂಜು ಪಾಂಡವಪುರ ಅವರನ್ನ ನಿಮ್ಮೆಲ್ಲರ ಪರವಾಗಿ ನಮ್ಮ ಆಕಾಶವಾಣಿಗೆ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಮಂಜು ಪಾಂಡವಪುರ ಅವರೇ. ನಮಸ್ಕಾರ. ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಆಕಾಶವಾಣಿ ಅಂದ್ರೆ ವಿಶೇಷವಾಗಿ ನಿಮ್ಗೆ ಗೊತ್ತು, ಯಾಕಂದ್ರೆ ಎಲ್ಲ ಮಾಧ್ಯಮಗಳ ತಾಯಿ ಬೇರು ಆಕಾಶವಾಣಿಯಲ್ಲಿದೆ. 9 ವರ್ಷಗಳ ಒಂದು ಪಯಣವನ್ನು ನಾವು ಮುಗಿಸಿವಿ. ಈ ನಿಟ್ಟಿನೊಳಗ ಆಕಾಶವಾಣಿಯ ಕೇಳುಗರಾಗಿ ತಾವು ಕೂಡ ಕೇಳಿದಿರಿ, ಒಬ್ಬ ಮಾಹಿತಿ, ಮನರಂಜನೆ, ಶಿಕ್ಷಣ ನೀಡೋ ನಿಟ್ಟಿನೊಳಗ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಘೋಷೆ ವಾಕ್ಯ ನಮ್ದು. ತಾವೊಬ್ಬ ಮಾಧ್ಯಮದ ಒಂದು ಪ್ರತಿನಿಧಿನಿ, ಮತ್ತೆ ಜರ್ನಲಿಸಂ ಕೋರ್ಸ್ ಮಾಡಿದಂಥವ್ರು, ಪತ್ರಿಕೋದ್ಯಮದಲ್ಲಿ ತಾವು ವಿಶೇಷ ಆಸಕ್ತಿ ವಹಿಸಿದಂಥವ್ರು. ಆಕಾಶವಾಣಿಯನ್ನ ಹೇಗೆ ತಾವು ನೋಡ್ತೀರಿ? ಕರ್ನಾಟಕದ ಅಥವಾ ಭಾರತದ ಒಟ್ಟಾರೆ ಯಾವುದೇ ವಿಶ್ವದ ಮಾಧ್ಯಮ ತಗೊಂಡಾಗ ಮೊಟ್ಟ ಮೊದಲಿಗೆ ಅದು ಬರೋದು ಈ ಶ್ರವ್ಯ ಮಾಧ್ಯಮನೇ, ನಂತರ ದೃಶ್ಯ ಮಾಧ್ಯಮ. ದೃಶ್ಯ ಮಾಧ್ಯಮಕ್ಕಿಂತ ಮುಂಚೆ ಆಕಾಶವಾಣಿಯೇ ನಮಗೆ, ನಾನು ಕಂಡಾಗ ಚಿಕ್ಕ ವಯಸ್ಸಿನಿಂದ ಕೂಡ ಆಕಾಶವಾಣಿ ಅಂದಾಗಲೇ ಅದು ನಮಗೆ ಒಂದು ಮುಖ್ಯ ಮಾಧ್ಯಮ. ಪ್ರತಿನಿತ್ಯದ ಒಂದು ಸುದ್ದಿ ವಾಹಿನಿಗಳನ್ನ, ಚಲನಚಿತ್ರ ಗೀತೆಗಳಿಂದ ಹಿಡಿದು ರಂಗಭೂಮಿಯ ಆಯಾಮಗಳಿಂದ ಕರ್ನಾಟಕದ ಅತ್ಯಂತ ಮುಖ್ಯವಾಗಿ ವಾರ್ತೆಗಳನ್ನ ನಾವು ಅಂದಿನ ಕಾಲದಲ್ಲಿ ಹೇಳ್ತಿದ್ದಿದ್ದೇ ಈ ಆಕಾಶವಾಣಿಯಿಂದ. ಆಕಾಶವಾಣಿ ಎಂದರೆ ಅಂದಿನ ಪ್ರಪಂಚವೇ ಬೇರೆ, ಇಂದಿನ ಪ್ರಪಂಚವೇ ಬೇರೆ. ಆದರೂ ಅದರ ತತ್ವ ಸಿದ್ಧಾಂತಗಳು ಇನ್ನೂ ಕೂಡ ಆಕಾಶವಾಣಿ ಉಳಿಸಿಕೊಂಡಿದೆ. ಅದನ್ನ ಕೂಡ ಈಗಲೂ ಕೂಡ ಇಂದಿನ ಜನಗಳು ಎಲ್ಲರೂ ಕೂಡ ಪಾಲಿಸುತ್ತಾ ಬರ್ತಿದ್ದಾರೆ. ಇದಕ್ಕೆ ಇದರದೇ ಆದ ಒಂದು ತತ್ವ ಸಿದ್ಧಾಂತಗಳಿದೆ. ಹಿರಿಯರಂತೂ ಆಕಾಶವಾಣಿಯನ್ನು ಬಿಟ್ಟು ಈಗಲೂ ಕೂಡ ಅವರು ಆ ಕಡೆ ಈ ಕಡೆ ತಮ್ಮ ಗಮನವನ್ನು ಹರಿಸಲ್ಲ. ಆ ರೀತಿಯ ಒಂದು ಕೇಂದ್ರ ಬಿಂದು ಆಕಾಶವಾಣಿ ಅಂತ ನಾನು ನನ್ನ ದೃಷ್ಟಿಯಲ್ಲಿ ಹೇಳ್ತಿದ್ದೀನಿ. ಮಂಜು ಪಾಂಡವಪುರ ಅವರೇ, ನೋಡ್ರಿ, ಒಬ್ಬ ಸೃಜನಶೀಲ ನಿರ್ದೇಶಕನಾಗಿ ಇವತ್ತು 30-35 ವರ್ಷಗಳಿಂದ ನೀವು ನಿಮ್ಮನ್ನೇ ತೊಡಗಿಸಿಕೊಂಡಿರಿ. ಹೌದು. ನಮಗೆ ತಮ್ಮದು 2018ರಲ್ಲಿ ಬಿಡುಗಡೆ ಆದಂತಹ ಸ್ಮಶಾನ ಮೌನ, ಹೌದು, ಅದು ಚಿತ್ರ 11ನೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲೂ ಕೂಡ ಆಯ್ಕೆಯಾಗಿ ಪ್ರದರ್ಶನಗೊಂಡದ. ಮತ್ತೆ ಅದು ನಿಜವಾಗಿ ಕೂಡ ಬಹಳ ಪ್ರಭಾವ ಬೀರುವಂತ, ಯಾಕಂದ್ರೆ ಮೌನ ಅನ್ನೋದೇನಿದೆ ಅಲ್ಲ, ಹೌದು, ಅದು ಸ್ಮಶಾನ ಮೌನ. ಅದು ಒಂದು ಕಥೆಗಾರರ ಜೀವನದಲ್ಲಿ ನಡೆದಿರೋ ಕಥೆ. ಅವರು ಬ್ಯಾಂಕ್ ಅಲ್ಲಿ ಕೆಲಸದಲ್ಲಿ ಇರ್ತಾರೆ, ಸಾಲ ಕೊಟ್ಬಿಟ್ಟಿರ್ತಾರೆ, ಸಾಲ ವಾಪಸ್ ಕೊಟ್ಟಿರೋದಿಲ್ಲ. ಸಾಲ ತಗೊಂಡವರು ವಾಪಸ್ ಕೊಡ್ಲಿ ಅಂತ ಅವ್ರಿಗೆ ಪ್ರೆಸರ್ ಮಾಡ್ತಾರೆ. ಅವರ ಸಾಮಾಜಿಕ ಸಮಸ್ಯೆಗಳಲ್ಲಿ ಅದೊಂದು ನೋವಿನ ಸಂಗತಿ. ಅವರು ಯಾವ ರೀತಿ ಸಾಲ ತೀರಿಸಬೇಕು ಅನ್ನೋದೊಂದು ಮಾರ್ಮಿಕವಾಗಿ ಅವರೊಂದು ಲೇಖನ ಬರೆದಿದ್ರು, H.G. ಸೋಮಶೇಖರ್ ರಾವ್ ಅಂತ. ನಾನು ಸ್ವಲ್ಪ ಪುಸ್ತಕ ಓದೋ ಹವ್ಯಾಸ ಇದ್ದಿದ್ದರಿಂದ ಅದನ್ನು ಓದ್ಕೊಂಡು ನಾನು ಅದನ್ನ ದೃಶ್ಯ ಮಾಧ್ಯಮಕ್ಕೆ, ಚಲನಚಿತ್ರ ಮಾಧ್ಯಮಕ್ಕೆ ನಾನು ತಗೊಬಂದೆ. ಅದು ನನ್ನ ಮೊದಲ ಸಿನಿಮಾ. ಹಾಗಾಗಿ ಅದು ಎಲ್ಲರ ಆಶೀರ್ವಾದದಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಗೆ ಪ್ರದರ್ಶನಗೊಳ್ತು. ಅದರ ನಂತರ ನಾನು ಮತ್ತೆ ಸಿನಿಮಾಗಳು ನಿರ್ದೇಶನ ಮಾಡ್ತಾ ಹೋದೆ. ಮಂಜು ಪಾಂಡವಪುರ ಅವರೇ, ನೋಡ್ರಿ, ನೀವು ಮೊದಲು ಆರಂಭದೊಳಗ ನೀವು ವರದಿಗಾರನಾಗಿ ಮತ್ತು ಸಹಾಯಕ ಸಂಪಾದಕನಾಗಿ ವಿವಿಧ ಪತ್ರಿಕೆಗಳೊಳಗೆ ಕೆಲಸ ಮಾಡಿದ್ರಿ. ಹೌದು. ಬಿಸಿಲ ಬದುಕು, ಮಾಯಾನಗರಿ, ಬೆಂಗಳೂರು, ಹೊಸತು, ರಂಗಪ್ರಪಂಚ, ಕನ್ನಡಿಗರ ಕನ್ನಡಿ, ಮತ್ತೆ ಈಗಲೂ ಕೂಡ ನೀವು ಈಗ ಇಂದು ಸಂಜೆ ಪತ್ರಿಕೆಗೆ ಮಾಡ್ತಾ ಇದ್ದೀನಿ. ಸಂಜೆ ಇನ್ನು ಸುಮಾರು ಕರ್ನಾಟಕದ ಎಲ್ಲಾ ಪತ್ರಿಕೆಗಳಿಗೆ ಈಗಲೂ ಕೂಡ ಲೇಖನಗಳನ್ನ, ಕವಿತೆಗಳನ್ನ, ಬರಹಗಳನ್ನ ನಿರಂತರವಾಗಿ ಬರಿತಾ ಇದ್ದೀನಿ. ಅದು ನನ್ನ ಹವ್ಯಾಸ ಕೂಡ. ನನಗೆ ಬರವಣಿಗೆ ಅಂದ್ರೆ ಬಹಳ ಅಚ್ಚುಮೆಚ್ಚು, ಪುಸ್ತಕಗಳಂದ್ರೆ ತುಂಬಾ ಪ್ರೀತಿ. ಈ ಹಿನ್ನೆಲೆಯಲ್ಲಿ ನನಗೆ ಪುಸ್ತಕಗಳಿಂದಲೇ ಇವತ್ತು ನನ್ನ ಎಲ್ಲ ಕೆಲಸಗಳ ಆರಂಭ ಆಗಿದೆ. ಹಾಗಾಗಿ ನಾನು ಪುಸ್ತಕ ಲೋಕಕ್ಕೆ ನಾನು ಮೊದಲ ಸಮರ್ಪಣೆಯನ್ನ ಮಾಡಿಕೊಂಡಿದ್ದೀನಿ. ಅದೇ ನಿಮಗೆ ಒಂದು ಸಾಹಿತ್ಯದ ಹಿನ್ನೆಲೆ ಇದೆ, ಕಥೆ, ಕವನ, ಲೇಖನಗಳು. ಮತ್ತೆ ವಿಶೇಷವಾಗಿ ನೀವು ಒಂದಿಷ್ಟು ಸಾಹಿತ್ಯಿಕ ಮನೋಭಾವ, ಯಾಕಂದ್ರೆ ಬಹಳ ಶ್ರೀಮಂತವಾದ ಸಾಹಿತ್ಯ ನಮ್ದು. ಕನ್ನಡ ಸಾಹಿತ್ಯ ಅಂದ್ರೆ 2000 ವರ್ಷಕ್ಕೂ ಮಿಗಿಲಾದ ಇತಿಹಾಸವನ್ನು ಹೊಂದಿದೆ. ಖಂಡಿತ. ಮತ್ತೆ ನಮ್ಮ ಭಾಷೆಯೊಳಗೆ ನಮಗೆ ಅಭಿಮಾನ ಇರಬೇಕು. ಯಾಕಂದ್ರೆ ಹಳಗನ್ನಡ, ಹೊಸಗನ್ನಡ, ಮತ್ತೆ ಆಮೇಲೆ ನಡುಗನ್ನಡ, ಆಮೇಲೆ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ,
ವಚನಗಳು, ಸಾಹಿತ್ಯ ಅಂದ್ರೆ ಬಹಳ ವಿಜೃಂಭಣೆಯ ಕಾಲ ನಮ್ದು. ಯಾವಾಗಲೂ ಕೂಡ ಕನ್ನಡ ಸಾಹಿತ್ಯದಿದೆ. ಈಗಿನ ನವ ಪೀಳಿಗೆಯವರು ಸ್ವಲ್ಪ ಕನ್ನಡ ಭಾಷೆ ಬಗ್ಗೆ ಒಂದಿಷ್ಟು ಕೊಂಚ ಕಡಿಮೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಭಾಷೆಗಳ ವ್ಯಾಮೋಹ ಜಾಸ್ತಿ ಆಗಿದೆ. ಆದ್ರೆ ಆ ಭಾಷೆ ಅದನ್ನ ಆ ಗಟ್ಟಿತನವನ್ನ ಈಗಲೂ ಉಳಿಸ್ಕೊಂಡಿದೆ ನೋಡ್ರಿ. ಅದು ನೀವೇ ಒಂದು ಉದಾಹರಣೆ. ಮಂಜು ಪಾಂಡವಪುರ ಅವರೇ, ಆ ಕನ್ನಡ ಭಾಷೆಯೊಳಗೆ ನಿಮಗಿರುವಂತಹ ಒಂದು, ಯಾಕಂದ್ರೆ ಸಂವೇದನಾಶೀಲರಾಗಿ ನಾವು ಬದುಕಬೇಕು ಅಂದ್ರೆ ಭಾಷೆ ನಮ್ಮ ಜೀವನದೊಳಗೆ ಬಹಳ ಪ್ರಭಾವ ಬೀರ್ತದೆ. ನೀವು ಕಲಾತ್ಮಕ ಸಿನಿಮಾದ ಒಡೆಯರು, ಸಾಕಷ್ಟು ನಿರ್ದೇಶನ ಮಾಡಿದಿರಿ, ಸಾಕಷ್ಟು ಸಹಾಯಕ ನಿರ್ದೇಶಕರಾಗಿ ದುಡಿದಿದ್ದೀರಿ. ಹೇಗೆ ಸಾಹಿತ್ಯ ಒಬ್ಬ ಸಿನಿಮಾ ನಿರ್ದೇಶಕನಿಗೆ ಒಂದು ಊರುಗೋಲಾಗಿ ನಿಲ್ತದೆ, ನಿಮ್ಮ ಅನುಭವ? ಮಾನವ ಸಂಘಜೀವಿ. ಮನುಷ್ಯನಿಗೆ ಇಂದು ಸಂವಹನ ಪ್ರಕ್ರಿಯೆ ಬಹಳ ಮುಖ್ಯ. ಪ್ರಶ್ನೆಗೆ ಉತ್ತರ, ಉತ್ತರಕ್ಕೆ ಪ್ರಶ್ನೆ. ಈಗ ಯಾವ ರೀತಿ ನಾವು ಸಂವಹನ ಪ್ರಕ್ರಿಯೆ ನಡೆಸ್ತೀವಲ್ಲ, ಹಾಗೆ ಒಂದು ಜೀವನದ ಒಂದು ಭಾಗ ಇದ್ರೂ ಕೂಡ ಒಂದು ಸಮಾಜದ ದೃಷ್ಟಿಕೋನದಿಂದ, ಆಡಳಿತದ ದೃಷ್ಟಿಕೋನದಿಂದ, ಸಂವಹನದ ಪ್ರಕ್ರಿಯೆ ಕೋನಗಳಿಂದ ಮಾಧ್ಯಮ ಬೆಳೆದಂತೆ ನಾವು ಅದಕ್ಕೆ ನಾವು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಆಕಾಶವಾಣಿ ನಂತರ ದೃಶ್ಯ ಮಾಧ್ಯಮಕ್ಕೆ ಬಂದರೆ ಕಿರುತೆರೆ ಬಂತು, ಚಲನಚಿತ್ರ ಬಂತು, ಇನ್ನಿತರ ಸಾಕ್ಷ್ಯಚಿತ್ರ ಬಂತು, ಕಿರುಚಿತ್ರ ಬಂತು. ಎಲ್ಲವೂ ಕೂಡ ಬರವಣಿಗೆ ಅತಿ ಮುಖ್ಯ. ಬರವಣಿಗೆ ಅತಿ ಮುಖ್ಯ ಅಂದ್ರೆ ಅದಕ್ಕೆ ಆಧಾರ ಪುಸ್ತಕ. ಪುಸ್ತಕದಿಂದಲೇ ನಾವು ಎಲ್ಲ ಆಯಾಮಗಳನ್ನ ಹಂಚ್ಕೋಬೇಕಾಗತ್ತೆ, ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈ ದೃಷ್ಟಿಕೋನದಿಂದ ನಾವು ಮಾಧ್ಯಮಕ್ಕೆ ಬಂದಾಗ ಪುಸ್ತಕಗಳ ಆರಂಭ ಬೇಕೇ ಬೇಕು. ವಿಷಯಗಳ ಆಯ್ಕೆಯಿಂದ ಹಿಡಿದು ಅದನ್ನು ಸಿದ್ಧಗೊಳಿಸಿಕೊಳ್ಳಕ್ಕೆ ನಮಗೆ ಪುಸ್ತಕಗಳು ಬೇಕು. ಹಾಗಾಗಿ ನಾವು ನಿರಂತರ ಪುಸ್ತಕಗಳನ್ನು ಓದೋ ಹವ್ಯಾಸದಿಂದಲೇ ಈ ಎಲ್ಲ ಆಯಾಮಗಳಲ್ಲಿ, ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಕೆಲಸ ಮಾಡ್ತಾ ಬಂತು. ಹಾಗಾಗಿ ಅದು ಕೆಲವು ಪುಸ್ತಕಗಳು ಏನಾಗಿದೆ, ನಮ್ಮ ಜೀವನದ ಪಥವನ್ನೇ ಬದಲಾಯಿಸುತ್ತೆ. ಆ ರೀತಿ ಪುಸ್ತಕಗಳಿಂದ ನನಗೆ ಪರಿಣಾಮ ಖಂಡಿತ ಬೀರಿದೆ. ನನ್ನ ಹಾಸ್ಯ ಪುಸ್ತಕೋದ್ಯಮದಲ್ಲಿ ಬೀಚಿಯವರ ಪುಸ್ತಕಗಳನ್ನು ನಿರಂತರವಾಗಿ ಓದ್ಕೊಂಡೆ. ಆಗ ಅನ್ನಿಸ್ತು, ಅಬ್ಬಾ ಎಂಥ ಪುಸ್ತಕಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದೆ. ಇದನ್ನು ನಿರಂತರವಾಗಿ ಓದ್ಕೊಂಡು, ಇದಲ್ಲದೆ ಇನ್ನೂ ಬೇರೆ ಬೇರೆ ಆಯಾಮಗಳ ಪುಸ್ತಕಗಳನ್ನು ನಿರಂತರವಾಗಿ ಓದ್ಕೊಂಡು ಇದನ್ನ ನಾವು ದೃಶ್ಯ ಮಾಧ್ಯಮಕ್ಕೆ ತರಬಾರದು ಅಂತ ನನಗಾಗಲೇ ಕಲ್ಪನೆ ಬಂತು. ಹಾಗೆ ನನಗೂ ಸ್ವಲ್ಪ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಿದ್ದರಿಂದ ನಿರಂತರ ಓದ್ತಿದ್ದರಿಂದ ಕವನಗಳನ್ನು ಬರೆಯೋದು, ಕಥೆಗಳನ್ನು ಬರೆಯೋದು, ನಾಟಕಗಳನ್ನು ವೀಕ್ಷಣೆ ಮಾಡೋದು, ಪತ್ರಿಕೆಗಳ ಲೇಖನಗಳನ್ನು ಬರೆಯೋದು, ಬರಹಗಳನ್ನು ಬರೆಯೋದು ಚಿಕ್ಕ ವಯಸ್ಸಿನಿಂದಲೇ ಬಂತು. ಅತಿ ಮುಖ್ಯವಾಗಿ ನನಗೆ ಶಾಲಾ ವಲಯದಲ್ಲಿ, ಪ್ರಾಥಮಿಕ ಶಾಲಾ ವಲಯದಲ್ಲಿ ದಿನಪತ್ರಿಕೆಗಳನ್ನು ಓದಿಸ್ತಿದ್ರು, ಪುಸ್ತಕಗಳನ್ನು ಓದಿಸ್ತಿದ್ರು. ಒಂದು ಪುಸ್ತಕ ಕೊಟ್ಟು ಅದಕ್ಕೆ ಟಿಪ್ಪಣಿ ಬರೆಸ್ತಿದ್ರು, ದಿನಪತ್ರಗಳನ್ನು ಓದಿಸಿ ಅದಕ್ಕೆ ಟಿಪ್ಪಣಿ ಬರೆಸ್ತಿದ್ರು. ಆ ಪ್ರಕ್ರಿಯೆ ಇವತ್ತು ನನಗೆ ಈ ಮಟ್ಟಕ್ಕೆ ಕರ್ಕೊಂಡ್ಬಂದು ನಿಂತಿದೆ ಅಂತ ನಾನು ಅನ್ಕೊಂಡೆ. ನಾನು ಹುಟ್ಟಿ ಬೆಳೆದಿದ್ದು ಮಂಡ್ಯ ಜಿಲ್ಲೆ ಪಾಂಡವಪುರ ಆದ್ರೂ ಕೂಡ ನನಗೆ ಅಲ್ಲಿ ಅವಕಾಶಗಳು ಕಡಿಮೆ ಇತ್ತು. ಅವಕಾಶ ಬೇಕು. ಹಾಗಾಗಿ ನಮ್ಮ ಬ್ರದರ್ ಎಲ್ಲ ಆಗ ಹಳ್ಳಿಯಿಂದ ಬೆಂಗಳೂರಿಗೆ ಬಂದ್ರು. ನನಗೂ ಕೂಡ ಒಂದು ರಂಗಭೂಮಿಯ ಒಂದು ಹಿನ್ನೆಲೆ ಮತ್ತೆ ಅದರಲ್ಲಿ ಆಸಕ್ತಿ ಇದ್ರಿಂದ ನಾನು ಕೂಡ ಅವಕಾಶಕ್ಕೋಸ್ಕರ ಬೆಂಗಳೂರಿಗೆ ಬಂದೆ. ಹಾಗಾಗಿ ಬೆಂಗಳೂರಲ್ಲಿ ನಿರಂತರವಾಗಿ ಎಲ್ಲಾ ಸಾಂಸ್ಕೃತಿಕ ವಲಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಸಾಂಸ್ಕೃತಿಕ ಆಯಾಮಗಳನ್ನ ಕಣ್ಣಾರೆ ಕಂಡು ಅದರಲ್ಲಿ ಭಾಗವಹಿಸಿದೆ. ಮಂಜು ಪಾಂಡವಪುರ ಅವರು, ನಿಮಗೆ ಉತ್ತರ ಕರ್ನಾಟಕದ ಒಂದಿಷ್ಟು ಜೀವನ ಸಂಸ್ಕೃತಿ ಅಂದ್ರೆ ಬಹಳ ಇಷ್ಟ. ಖಂಡಿತ ಖಂಡಿತ. ಯಾಕಂದ್ರೆ ಅಲ್ಲಿ ನೀವು ಸಾಕಷ್ಟು ಓಡಾಡಿದ್ದೀರಿ. ಹೌದು. ಬಾಗಲಕೋಟೆ ಭಾಗದೊಳಗ, ಗುಲ್ಬರ್ಗ ಮತ್ತೆ ಗುಲ್ಬರ್ಗ ಅಲ್ಲೆಲ್ಲ ಓಡಾಡಿದ್ರಿ. ಅಂದ್ರೆ ಜನಜೀವನ ಅಂದ್ರೆ ಒಂದು ವೈವಿಧ್ಯಮಯವಾದ ಬದುಕನ್ನ ತಾವು ನೋಡ್ತೀರಿ. ಹೌದು. ಹೀಗಾಗಿ ಕಲಾತ್ಮಕ ಸಿನಿಮಾಗಳತ್ತ ಮುಖ ಮಾಡ್ಲಿಕ್ಕೆ ನಿಮಗೊಂದು ಸ್ಫೂರ್ತಿ ಹೌದು ಈ ಭಾಗ ನಿಮ್ಗೆ ಸಿಕ್ಕದು. ಇತ್ತೀಚೆಗೆ ನಿಮ್ದು ಟ್ರೇಸರ್ ನೋಡ್ತಾ ಇದ್ದೆ, ನಿರ್ಗಮನದ ಹಾದಿಯಲ್ಲಿ ಅಲ್ಲ, ಎಷ್ಟು ಚೆನ್ನಾಗಿ ನೀವು ಒಂದು ತಗೊಂಡ್ ಬಂದಿರಿ. ಟ್ರೇಸರ್ ನೋಡಿದ್ರೆ ಸಾಕು ಸಿನಿಮಾ ನೋಡ್ಬೇಕು ಅಂತ ಅನಿಸ್ತದೆ. ಅದೊಂದು ಶೈಕ್ಷಣಿಕ ಸಿನಿಮಾ. ಏನದು ನಿರ್ಗಮನದ ಹಾದಿ? ನಿರ್ಗಮನದ ಹಾದಿಯಲ್ಲಿ ಅಂದ್ರೆ ಭಾರತ ದೇಶಕ್ಕೆ 1947 ಆಗಸ್ಟ್ 15 ಸ್ವತಂತ್ರ ಬಂತು. ನಮ್ಮ ಉತ್ತರ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕದ ಭಾಗ, ಈ ಇತ್ತೀಚೆಗೆ ಅದು ಕಲ್ಯಾಣ ಕರ್ನಾಟಕ ಭಾಗ ಅಂತ ಆಗಿದೆ. ಅದು ಹೈದರಾಬಾದ್ ಕರ್ನಾಟಕ ಮೂಲತಃ. 48 ಸೆಪ್ಟೆಂಬರ್ 17 ಅವರು ವಿಮೋಚನೆಯನ್ನು ಪಡಿತಾರೆ. ಒಂದು ವರ್ಷ ಅವರಿಗೆ ಸ್ವತಂತ್ರ ಇರಲಿಲ್ಲ. ನಮ್ಮ ಮೈಸೂರು ಭಾಗ ಈ ಕಡೆಗೆ ಒಟ್ಟಾರೆ ಭಾರತಕ್ಕೆ ಸ್ವತಂತ್ರ ಬಂದಾಗ ಆ ಪ್ರದೇಶಕ್ಕೆ ಈಗಿನ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತೆ ಇತ್ತೀಚೆಗೆ ವಿಜಯನಗರ ಕೂಡ ಆಗಿದೆ. ಹೈದರಾಬಾದ್ ಪ್ರದೇಶ ಕೂಡ ನಿಜಾಮರ ಆಡಳಿತದಲ್ಲಿತ್ತು. ಹಾಗಾಗಿ ಅವರು ಒಂದು ರಜಾಕರ ಒಂದು ಸಂಸ್ಕೃತಿಯನ್ನು ಬಿಂಬಿಸಿ ಈ ಪ್ರದೇಶವನ್ನ ಬೇರೆ ಕಡೆ ವರ್ಗಾಯಿಸಬೇಕು ಅಂತ ಹೇಳಿದಾಗ ಇಲ್ಲಿಯ ಹೈದರಾಬಾದ್ ಕರ್ನಾಟಕದ ಹಿರಿಯರು ಮತ್ತು ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಸೇರಿ ರಜಾಕರ ವಿರುದ್ಧ ಹೋರಾಟ ಮಾಡಿ 1 ವರ್ಷ 1 ತಿಂಗಳು 1 ದಿನದ ನಂತರ ವಿಮೋಚನೆಯನ್ನು ಪಡೆದ್ರು. ಅಂದಿನಿಂದ ಇಂದಿನವರೆಗೂ ಅವರು 2ನೇ ಸ್ವತಂತ್ರ ದಿನಾಚರಣೆಗೆ ಆಚರಣೆ ಮಾಡ್ತಾ ಇದ್ದಾರೆ. ಇದನ್ನ ನಾನು ಸಣ್ಣ ಕಥೆಯನ್ನು ಓದ್ಕೊಂಡಿದ್ದೆ. ನಾನು ಇದು ಬರೆದವರು ಜ್ಯೋತಿ ಕುಲಕರ್ಣಿ ಅಂತ. ಹಾಗಾಗಿ ಆ ಸಣ್ಣ ಕಥೆ ಅನ್ನೋದಕ್ಕಿಂತ ನಾನು ಒಟ್ಟಾರೆ ಉತ್ತರ ಕರ್ನಾಟಕದ ಕಥೆ, ಕಾದಂಬರಿಗಳು, ನಾಟಕಗಳು, ಕಲ್ಯಾಣ ಕರ್ನಾಟಕದ ಕಥೆಗಳು, ಕಾದಂಬರಿ, ನಾಟಕಗಳನ್ನ ನಾನು ನಿರಂತರವಾಗಿ ಓದ್ಕೊಳ್ತೀನಿ. ನಾನು ಅದು ನನಗೆ ಆಕರ್ಷಣೆ ಬಂತು. ಇದನ್ನ ಮಾಡಿದ್ರೆ ಇದೊಂದು ಶೈಕ್ಷಣಿಕ ಸಿನಿಮಾ, ಸಾಂಸ್ಕೃತಿಕ ಸಿನಿಮಾ, ಇತಿಹಾಸ ಸಿನಿಮಾ ಆಗುತ್ತೆ ಅಂತ ಹೇಳಿ ನಾನು ಎಲ್ಲಾ ದೃಷ್ಟಿಕೋನಗಳಿಂದ ಯೋಚನೆ ಮಾಡಿ ನಾನು ಅದನ್ನ ನಿರ್ದೇಶನ ಮಾಡಿದೆ. ಅದರ ನಂತರ ಮತ್ತೊಂದು ಸಿನಿಮಾನು ಕೂಡ ಮಾತಂಗಿ ದಿವಟಿಗೆ, ಅದು ಕೂಡ ಕಲಬುರಗಿಯಲ್ಲೇ ಮಾಡಿದೆ. ಅದು ಒಂದೇ ಮನೆಯಲ್ಲಿ 7 ಜನ ಸಹೋದರಿಯರು ಡಾಕ್ಟರೇಟ್ ಮಾಡಿದಂತ ಒಂದು ಶೈಕ್ಷಣಿಕ ಸಿನಿಮಾ. ಅದೊಂದು ಬಯೋಪಿಕ್. ವಿಜಯಲಕ್ಷ್ಮಿ ದೇಶಪಾಂಡೆ ಅವರು ಪ್ರಶಸ್ತಿ ಪಡ್ಕೊಂಡ್ರು. ಹೌದೌದು, ವಿಜಯಲಕ್ಷ್ಮಿ ದೇಶಪಾಂಡೆ ಅವ್ರ ಬಯೋಪಿಕ್ ಅನ್ನು ತಯಾರು ಮಾಡಿದ್ರು. ಹೌದೌದು. ಅವರ ತುಂಬಾ ಬಡತನದ ಶೈಕ್ಷಣಿಕ ಪರಿಸ್ಥಿತಿಗಳನ್ನ ನಾನು ಚಲನಚಿತ್ರ ತಂದಿದ್ದೀನಿ. ಒಂದೇ ಮನೆಯಲ್ಲಿ 7 ಜನ ಹೆಣ್ಮಕ್ಳು ಶಿಕ್ಷಣ ಪಡೆಯೋದು, ಅದು ಬಡತನದಲ್ಲಿ ತುಂಬಾ ಕಷ್ಟ. ಇದನ್ನ ನಾನು ಮಾತಂಗಿ ದಿವಟಿಗೆ ಒಂದು ಪುಸ್ತಕದಲ್ಲಿ ಓದಿದ್ದೆ.
ಅದು ಕೊರೋನಾ ಸಮಯದಲ್ಲಿ ಅದು ನನ್ನ ಮೇಲೆ ಬಹಳ ಪರಿಣಾಮ ಬೀರಿತು. ಇದು ಶೈಕ್ಷಣಿಕವಾಗಿ ಇಂದಿನ ಮತ್ತು ಮುಂದಿನ ಪೀಳಿಗೆಗೆ ಖಂಡಿತ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ನಾನು ಅದನ್ನ ನಿರ್ದೇಶನ ಮಾಡಿದ್ದು ನಿರ್ಮಾಣ ಪದ್ಮನಾಗರಾಜ್ ಅಂತ. ಹಾಗಾಗಿ ಅದು ಕೂಡ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿ ಅತಿ ಹೆಚ್ಚು ಜನ ವೀಕ್ಷಣೆ ಮಾಡಿದ್ರು. ಅದು ಈಗಲೂ ಕೂಡ ಅಲ್ಲಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಅಲ್ಲಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅದು ಈಗಲೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಮುಖಿಯಾಗಿ ಅದು ಪ್ರದರ್ಶನಗೊಳ್ತಾ ಇದೆ ಅಂತ ನನ್ನ ಒಂದು ಆಸಕ್ತಿ. ಮಂಜು ಪಾಂಡವಪುರ ಅವರೇ, ನೀವು ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಎಲ್ಲ ಕಡೆ ನೀವು ಸಂಚರಿಸಿ ಒಂದು ಫೀಚರ್ ಫಿಲ್ಮ್ ಮಾಡಿದಿರಿ. ಅಂದ್ರೆ ವಿಶೇಷವಾಗಿ ಕಲಾತ್ಮಕ ಸಿನಿಮಾಗಳನ್ನ ನೀಡಲಿಕ್ಕೆ ಪ್ರಯತ್ನ ಮಾಡಿದಿರಿ. ಆಮೇಲೆ ನಿಮಗೆ ಸುಮಾರು ಕಿರುತೆರೆ ಧಾರಾವಾಹಿಗಳು, ಆಮೇಲೆ ಸುಮಾರು 40 ಸಿನಿಮಾಗಳೊಳಗೆ ನೀವು ಸಹ ನಿರ್ದೇಶಕರಾಗಿ, ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿರಿ. ಒಂದು ವ್ಯಾಪಕ ಅನುಭವ ಅದ. ಅಂದ್ರೆ ನಿಮ್ಮ ಅನುಭವದ ಹಿನ್ನೆಲೆಯೊಳಗೆ ಒಬ್ಬ ನಿರ್ದೇಶಕನ ಪಾತ್ರ ಒಂದು ಸಿನಿಮಾದೊಳಗ ಬಹಳ ಗಣನೀಯವಾಗಿದೆ ಮತ್ತು ಅವ ಯಾವಾಗ್ಲೂ ಒಂದು ಪ್ರೇಕ್ಷಕರ ದೃಷ್ಟಿಯಲ್ಲಿಟ್ಟು ಹೇಗೆ ಈ ಸಿನಿಮಾ ಪ್ರೇಕ್ಷಕರ ಮೇಲೆ ಪ್ರಭಾವ ಬೀರಬೇಕು, ಪ್ರೇಕ್ಷಕರ ದೃಷ್ಟಿ ಅವರ ಒಂದು ಜೀವನ ದೃಷ್ಟಿಕೋನವನ್ನ ಹೇಗೆ ಬದಲಿ ಮಾಡಬೇಕು ಅನ್ನೋ ರೀತಿಯೊಳಗ ನನ್ನ ಒಂದು ಪಾತ್ರವನ್ನ ಒಂದು ಸಿನಿಮಾ ಖಂಡಿತವಾಗಿ ಮಾಡ್ತದೆ. ಅದರಲ್ಲಿ ಸಹಾಯಕ ನಿರ್ದೇಶಕನಾಗಿ ಅಥವಾ ಸಹ ನಿರ್ದೇಶಕನಾಗಿ, ಸ್ವತಂತ್ರ ನಿರ್ದೇಶಕನಾಗಿ ನೀವೇನು ಅನುಭವ ಪಡ್ಕೊಂಡಿರಲ್ಲ, ನಿಮಗೇನು ಕಾಣ್ತದ, ಏನ್ ನಿಮ್ಗೆ ಕೊಡಬೇಕು ಅಂತ ಕಾಣ್ತದ? ಸಮಾಜದಲ್ಲಿ ನಾವು ಅನೇಕ ಆಯಾಮಗಳನ್ನು ನೋಡ್ತೀವಿ. ಒಂದು ಸಾರ್ವಜನಿಕ ವಲಯ ಮತ್ತೆ ಆರೋಗ್ಯ ವಲಯ ಎಲ್ಲ ಇರುತ್ತೆ. ಒಂದು ಪಥ ನನ್ನ ವೃತ್ತಿ, ಮತ್ತೊಂದು ಸಮಾಜದ ದೃಷ್ಟಿಕೋನ, ಎರಡನ್ನೂ ಕೂಡ ನಾವು ಆಯ್ಕೆ ಮಾಡಿಕೊಂಡಾಗ ಒಂದು ಸೃಜನಶೀಲತೆಯ ಕೆಲಸ ಮಾಡಬೇಕು ಅಂತ ನನಗೆ ಆಸಕ್ತಿ ಬಂತು. ಆಗ ನಾನು ಅದರ ಬಗ್ಗೆ ಯೋಚನೆ ಮಾಡಿದಾಗ ನಾನು ಆಯ್ಕೆ ಮಾಡಿಕೊಂಡಿದ್ದು ರಂಗಭೂಮಿ, ನಂತರ ಕಿರುತೆರೆ ಮತ್ತು ಚಲನಚಿತ್ರ. ಈ ಕ್ಷೇತ್ರಗಳು ನಿಜವಾಗಿಯೂ ಕೂಡ ಸೃಜನಶೀಲ ಮಾಧ್ಯಮಗಳು. ಈ ಮಾಧ್ಯಮಗಳಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಹೋದ್ರೆ ಒಂದು ವರ್ಗ ಇದೆ, ಬೇರೆ ಒಂದು ಕಮರ್ಷಿಯಲ್ ಸಿನಿಮಾ, ಕಮರ್ಷಿಯಲ್ ಅದು ಒಂದು ವರ್ಗ, ಅದರ ಆಯಾಮಗಳು ಬೇರೆ. ಅದರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ನನ್ನ ವಲಯ ಸಾಹಿತ್ಯ ವಲಯ, ಕವಿಗೋಷ್ಠಿ, ನಾಟಕ, ವಿಚಾರ ಸಂಕಿರಣ ಆಗಿರೋದ್ರಿಂದ ಈ ಆಯಾಮಗಳಲ್ಲಿ ನಾನು ನಿರಂತರವಾಗಿ ಕಾದಂಬರಿಗಳನ್ನ, ಲೇಖನಗಳನ್ನ, ಬರಹಗಳನ್ನ ಓದಿದಾಗ ನನ್ನಲ್ಲಿ ಚಿಂತನೆ ಮೂಡಿತು, ಇದನ್ನ ನಾವು ಸಮಾಜಮುಖಿಯಾಗಿ ಕೊಡಬಹುದು ಅಂತ. ಹಾಗೆ ನಾನು ಆ ಪ್ರಕ್ರಿಯೆಯಿಂದ, ಈ ಪುಸ್ತಕಗಳಿಂದ ನಾನು ಕಿರುತೆರೆಯನ್ನ, ಚಲನಚಿತ್ರವನ್ನ, ಸಾಕ್ಷ್ಯಚಿತ್ರವನ್ನ, ಕಿರುಚಿತ್ರಗಳನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದಕ್ಕೂ ಕೂಡ ಮಾಡುವ ಹಂಬಲ ಇದೆ. ಇದು ನನ್ನ ವೃತ್ತಿಯೂ ಕೂಡ. ಹೀಗಾಗಿ ನಾನು ಸಮಾಜಕ್ಕೆ ಕೊಡಬೇಕಾದ್ರೆ ಸಾಮಾಜಿಕ ದೃಷ್ಟಿಕೋನ, ಶೈಕ್ಷಣಿಕ ದೃಷ್ಟಿಕೋನ, ಸಾಂಸ್ಕೃತಿಕ ದೃಷ್ಟಿಕೋನ, ಈ ಆಯಾಮಗಳಿಂದಲೇ ನಾನು ಕೆಲಸ ಮಾಡಿಕೊಂಡು ಸಮಾಜಕ್ಕೆ ನನ್ನ ಸಣ್ಣ ಮಟ್ಟದ ಕೆಲಸವನ್ನ ನಾನು ಮಾಡಿಕೊಂಡು ಜೀವನ ಕೂಡ ನಿರ್ವಹಣೆ ಮಾಡ್ತಾ ಇದ್ದೀನಿ. ಇದು ನನ್ನ ಜೀವನದ ಒಂದು ಅಂಗ ಅಂತ ಹೇಳಕ್ಕೆ. ಬಹುಶಃ ಮಂಜು ಪಾಂಡವಪುರ ಅವರೇ, ತಾವೊಬ್ಬ ಒಂದು ಪತ್ರಿಕೋದ್ಯಮಿ ಆಗಿರೋದು ಕೂಡ ನಿಮಗೆ ಒಂದು ಸಿನಿಮಾ ನಿರ್ದೇಶಕನ ಕೆಲಸ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ, ಒಂದು ಮೆಟ್ಟಲನ್ನ ಏರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂದ್ರೆ ಒಂದು ಕುತೂಹಲವನ್ನು ಒಂದು ಹುಟ್ಟಿಸುವ ನಿಟ್ಟಿನೊಳಗೆ. ಯಾಕಂದ್ರೆ ಒಂದು ಜನಸಾಮಾನ್ಯರಿಗೆ ನಾವು ವಿಶೇಷವಾಗಿ ಕಲಾತ್ಮಕ ಸಿನಿಮಾಗಳಲ್ಲಿ ಒಂದು ದೃಷ್ಟಿಕೋನ ಇಟ್ಕೊಂಡು ಕೊಡ್ತೀವಿ ನಾವು. ಹೌದು, ಆ ಒಂದು ಕುತೂಹಲವನ್ನು ಹುಟ್ಟಿಸುವಂತದ್ದು. ಆಮೇಲೆ ಸಮಾಜ ಸೇವೆ ನೀಡೋ ನಿಟ್ಟಿನೊಳಗ ಏನ್ ಬರುವ ಎರಡರ ತೊಡಗಳಿರ್ತಾವ, ಅವುಗಳನ್ನು ಹೆಂಗೆ ಎದುರಿಸಬೇಕು ಅಂತ ಒಬ್ಬ ಸಿನಿಮಾ ನೋಡೋಕನಿಗೆ ಅನಿಸ್ಬೇಕು. ಒಬ್ಬೊಬ್ಬ ಸಮಾಜ ಒಂದು ಕಟ್ಟುವ ನಿಟ್ಟಿನೊಳಗ ತನ್ನನ್ನು ತಾನು ತೊಡಗಿಸಿಕೊಳ್ಳಕ್ಕೆ ಪ್ರೇರಣೆ ಆಗ್ಬೇಕು. ಹೌದು, ಆ ನಿಟ್ಟಿನೊಳಗೆ ಅಂದ್ರೆ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿರಿ. ಮತ್ತೆ ನಿಮ್ಮೇ ಕೆಲವೊಂದು ಸಿನಿಮಾಗಳು ವೃಂಗದ ಬೆನ್ನೇರಿ ವಿಶೇಷವಾಗಿ ಅದು ಇದೆ. ಅಂದ್ರೆ ಒಬ್ಬ ಜರ್ನಲಿಸ್ಟ್ ಆಗಿ, ನೀವು ಒಬ್ಬ ಪತ್ರಕರ್ತನಾಗಿ ಹೇಗೆ ವಿಭಿನ್ನವಾಗಿ ನೀವು ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ್ರಿ? ದಿನಪತ್ರಿಕೆಗಳಲ್ಲಿ ಸಾವಿರಾರು ಸುದ್ದಿಗಳನ್ನು ನೋಡಿದಾಗ ಕೆಲವು ತುಂಬಾ ಆಕರ್ಷಣೆಯಾಗಿರುತ್ತೆ. ಎಷ್ಟು ಆಕರ್ಷಣೆಯಾಗಿರುತ್ತೆ, ಅದು ಜೀವನಕ್ಕೆ ಬಹಳ ಹತ್ತಿರವಾಗಿರುತ್ತೆ. ಎಲ್ಲೋ ಒಂದು ಘಟನೆಯನ್ನ ನಾವು, ಈಗ ಕಥೆಗಳಾದ್ರೆ ಒಂದು ಚೌಕಟ್ಟಿರುತ್ತೆ, ಕಾದಂಬರಿಗಳಾದ್ರೆ ಒಂದು ಚೌಕಟ್ಟಿರುತ್ತೆ. ಈ ದಿನಪತ್ರಿಕೆಗಳಲ್ಲಿ ಬರುವ ಸುದ್ದಿಗಳು ಮನುಷ್ಯನಲ್ಲಿ ನಡೆದಿರೋ ಘಟನೆಗಳು. ಆ ಘಟನೆಗಳು ಅದು ಮನುಷ್ಯನಿಗೆ ಹತ್ತಿರ ಆಗಿರುತ್ತೆ. ಹಾಗಾಗಿ ಅದು ಬಹಳ ಹೃದಯ ಸ್ಪರ್ಶಿ ಘಟನೆ, ಮನಸ್ಸಿಗೆ ಹತ್ತಿರ ಆಗುವಂತಹ ಘಟನೆಗಳನ್ನ ನಾವು ಸುದ್ದಿಗಳಲ್ಲಿ, ಲೇಖನಗಳಲ್ಲಿ, ಇನ್ನಿತರ ಬರಹಗಳಲ್ಲಿ ನೋಡಬಹುದು. ಅದು ದಿನಪತ್ರಿಕೆ, ವಾರಪತ್ರಿಕೆ ಮತ್ತೆ ಮಾಸಪತ್ರಿಕೆಗಳು ಬರ್ತಾ ಇರುತ್ತೆ. ಅದಕ್ಕೆ ಅದರದೇ ಆದ ಒಂದು ಚೌಕಟ್ಟಿದೆ. ಅದು ಸುದ್ದಿಗಳಾಗ್ಬಿಡುತ್ತೆ. ಆ ಸುದ್ದಿಗಳನ್ನ ಇಟ್ಕೊಂಡು ನಾನು ಚಲನಚಿತ್ರ ಆಗಬಹುದು, ಕಿರುತೆರೆಯ ಸಾಂದರ್ಭಿಕವಾಗಿ ಸಾಕ್ಷ್ಯಚಿತ್ರಗಳನ್ನ ಮಾಡ್ಲಿಕ್ಕಾಗುತ್ತೆ. ಇದೇ ಕಾದಂಬರಿಗಳಲ್ಲಿ ಮತ್ತು ಕಥೆಗಳಲ್ಲಿ ಏನಾಗುತ್ತೆ, ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟು ಬಿಟ್ಟು ಅದು ಕಥಾರೂಪ, ಇನ್ನೊಂದು ಕಾದಂಬರಿ ರೂಪ. ಇಲ್ಲಿ ನಮಗೆ ನೈಜ ಘಟನೆಗಳು ಸಿಗುತ್ತೆ ದಿನಪತ್ರಿಕೆಗಳಲ್ಲಿ, ಪತ್ರಿಕೆಗಳಲ್ಲಿ, ಪತ್ರಿಕೆ ಆಯಾಮಗಳಲ್ಲಿ. ಈ ಘಟನೆಗಳನ್ನ ನಾವು ಓದಿದಾಗ ಅವರಿಗೆ ಕಣ್ಣಿನಲ್ಲಿ ನೋಡುವಂತಹ ಒಂದು ದೃಶ್ಯ ಮಾಧ್ಯಮವನ್ನ ನಾವು ಕಟ್ಕೊಡ್ಬಹುದು ಅಂತ ನನ್ನ ಅಭಿಪ್ರಾಯ. ಈಗ ನೋಡ್ರಿ, ಈಗ ನೀವು ಮಾತಂಗಿ ದೇವಟಿಗೆ ಒಳಗ ಹೌದು ನೈಜ ಘಟನೆಯನ್ನು ತಗೊಂಡಿರಿ ನೀವು. ಹೌದು, ದೇಶಮಾನೆ ಅವರ ಯಶಸ್ಸಿನ ಒಂದು ಕಥೆಗಳನ್ನು. ಹೌದು, ಅದೊಂದು ಯಶಸ್ಸಿನ ಕತೆ. ಅಲ್ಲಿ ಏನಾಗಿದೆ, ಆ ಕಥೆಯಲ್ಲಿ ನಾನು ಬೇರೆ ಆ 7 ಜನ ಸಹೋದರಿಯರಲ್ಲಿ ನಾನು ಬೇರೆ ಕಲಾವಿದರನ್ನು ಹಾಕೊಳ್ಳಿಲ್ಲ. ಅವರ ಸ್ವಂತ ಯಾರ್ಯಾರು ಸಹೋದರರು ಅವ್ರ ಕೈಲೇ ನಾನು ನಟನೆಯನ್ನು ಮಾಡ್ತೇನೆ. ಯಾಕಂದ್ರೆ ಇದು ಒಂದು ನೈಜ ಕತೆ. ಆ ಪಾತ್ರದ ಆಯಾಮಗಳು ಪ್ರೇಕ್ಷಕರಿಗೆ ತಲುಪಲಿ ಅನ್ಬಿಟ್ಟು ನಾನು ಬೇರೆ ಕಲಾವಿದರನ್ನ ಹಾಕೊಳ್ಳಿಲ್ಲ. ಯಾಕಂದ್ರೆ ಒಂದು ಕುಟುಂಬದ ಕತೆ, ಹಾಗಾಗಿ ಅದು ನೈಜವಾಗಿ ಬರಲಿ ಅನ್ಬಿಟ್ಟು ನಾನು ಅವರನ್ನೇ ಕಲಾವಿದರನ್ನಾಗಿ ಬಳಸಿಕೊಂಡು ಅವರಿಗೆ ಹೇಳ್ಕೊಟ್ಟು ಅದನ್ನ ನಾನು ಕುಟುಂಬದ ಕಥೆಯಾಗಿ ಪರಿವರ್ತನೆ ಮಾಡಿದೆ. ಯಾಕಂದ್ರೆ ಅದು ಹೃದಯಕ್ಕೆ ಹತ್ರ ಆಗುತ್ತೆ, ಮನಸ್ಸಿಗೆ ಹತ್ರ ಆಗುತ್ತೆ, ಮತ್ತೆ ಪರಿಕಲ್ಪನೆ ಕೂಡ. ಇವತ್ತು ನೋಡ್ರಿ, ಸಿನಿಮಾಗಳಲ್ಲಿ ಒಂದು ಕಥೆಗಳು ಸಿಗೋದೇ ಕಷ್ಟ ಇದೆ.
ಆಮೇಲೆ ಅವು ಎಷ್ಟೋ ಭ್ರಮನಿರಸನ ಉಂಟು ಮಾಡುವಂತಹ ಒಂದು ಸನ್ನಿವೇಶ ಇದೆ. ಎಷ್ಟೋ ಸಿನಿಮಾ ಕಥೆಗಳು ಅವು ಜನರ ಮನಸ್ಸಿನೊಳಗೆ ಪ್ರಭಾವ ಬೀರುವಲ್ಲಿ ಸೋಲ್ತಾವ್. ಹೌದು, ಅವು ಏನಪ್ಪ ಹಿಂಗಾಯ್ತು ಅಂತ ಅನ್ಕೋತಾರೆ. ಆದ್ರೆ ಅದು ಸ್ವಾಭಾವಿಕ. ಯಾಕಂದ್ರೆ ಇವತ್ತು ನಿರ್ದೇಶಕನಿಗೆ ಅದೊಂದು ಸವಾಲಿದೆ. ಒಳ್ಳೆ ಕತೆ ಹುಡುಕಬೇಕು. ನಿಮಗೆ ಅದು ಯಾವಾಗೂ ಸವಾಲು ಅನಿಸಿಲ್ವಾ? ಕಲಾತ್ಮಕ ಸಿನಿಮಾಗಳು ಮಾಡಿದಿರಲ್ಲ? ಇಲ್ಲ, ನನಗನ್ಸುತ್ತೆ ಹೇರಳವಾಗಿದೆ ನಮ್ಮಲ್ಲಿ. ಸಾಹಿತ್ಯ ಆಗ್ಲಿ, ಕಥೆಗಳಾಗ್ಲಿ, ನಾಟಕಗಳಾಗ್ಲಿ, ಇನ್ನಿತರ ಸಾಹಿತ್ಯದ ಮಜಲುಗಳಾಗ್ಲಿ, ಯಾವುದೇ ಆಗ್ಲಿ, ಒಂದು ಲೇಖನಗಳಾಗ್ಲಿ, ಬಹಳಷ್ಟು ನಮಗೆ ಸುದ್ದಿಗಳಿದೆ, ಸಾಕಷ್ಟು ನಮಗೆ ವಿಷಯಗಳಿದೆ. ಆದ್ರೆ ಅದನ್ನ ನಾವು ಆಯಾಮಗಳನ್ನು ಸಮಾಜಮುಖಿಯಾಗಿ ತರಲಿಕ್ಕೆ ಒಂದು ವೇದಿಕೆ ಬೇಕಲ್ಲ. ಆ ವೇದಿಕೆಯನ್ನು ನಾವು ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಮೂಲಭೂತವಾಗಿ ಹಣ ಕೊಡಬೇಕಾಗತ್ತೆ. ಈ ದೃಷ್ಟಿಯಲ್ಲಿ ನಾವು ಎಲ್ಲಾ ಆಯಾಮಗಳನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ನಮ್ಮದೇ ಆದ ಒಂದು ದೃಷ್ಟಿಕೋನದಿಂದ ನಾವು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾ ಬರ್ತಾ ಇದೀವಿ ಅಷ್ಟೇ. ಟಿ.ಎನ್. ಸೀತಾರಾಮ್ ಅವ್ರ ಜೊತೆ ನೀವು ಕೆಲಸ ಮಾಡಿರಿ. ಆ ನಾಟಕಗಳು, ಅವರ ನಿರಂತರವಾಗಿ ನಾಟಕಗಳು ಮಾಡಿಕೊಂಡು, ನನಗೆ ಮೊದಲ ಗುರು ಮೈನಾ ಚಂದ್ರು ಅಂತ, ಅವರು ಮೂಲತಃ ರಂಗಭೂಮಿಯವರು. ಉಲ್ಟಾ ಪಲ್ಟಾ ಸಿನಿಮಾ ಬಂದಾಗ ಅದನ್ನ ಅವರೇ ಮಾಡಿದ್ರು. ಅವರು ಬೂಟು ಬಂದೂಕಗಳ ನಡುವೆ ಅಂತ ಮಾಡ್ಕೊಂಡು, ಆಮೇಲೆ ರಂಗಭೂಮಿಯಲ್ಲಿ ಸಿ.ಜಿ. ಕೃಷ್ಣ ಸ್ವಾಮಿ ಅವರು, ಸಿ.ಜಿ.ಕೆ ಅವರ ಜೊತೆ ಬೀದಿ ನಾಟಕಗಳು, ಕೇಸರಿ ಬಿಳಿ ಹಸಿರು ಅಂತ, ಬೆಲ್ಚಿ ಅಂತ ನಾಟಕ. ಅದಾದ್ಮೇಲೆ ಬಸವಲಿಂಗ ಅವ್ರ ಜೊತೆ ಟಿಪ್ಪುವಿನ ಕನಸುಗಳು, ಮತ್ತೆ ರೌಂಡೆಡ್ ಪಿಕೆಟ್ಸ್ ಅಂತ ಜರ್ಮನ್ ಪ್ಲೇ, ಇಕ್ಬಾಲ್ ಅವ್ರ ಜೊತೆ ಹೀಗೆ ತುಂಬಾ ಸಾಕಷ್ಟು ಶಶಿಧರ ಬಾರಿಘಟ್ಟ. ಬೆಂಗಳೂರಿನ ಸಾಹಿತ್ಯ ಮತ್ತು ರಂಗಭೂಮಿಯ ಬಳಗ ಎಲ್ಲವೂ ಕೂಡ ನನಗೆ ನಿರಂತರವಾಗಿ ಕೆಲಸ ಕೊಟ್ಟಿದೆ. ಇವತ್ತು ಕೂಡ ಕೇವಲ ರಂಗಭೂಮಿ ಅಲ್ಲ, ಬೆಂಗಳೂರಿನ ಮತ್ತೆ ಕರ್ನಾಟಕದ ಎಲ್ಲಾ ಸಾಂಸ್ಕೃತಿಕ ತಂಡಗಳು ಕೂಡ ನನಗೆ ಆತ್ಮೀಯರಾಗಿದ್ದ. ಅವರೆಲ್ಲರ ಶ್ರೇಯಸ್ಸು ಕೂಡ ನನಗೆ ಆಶೀರ್ವಾದ ಮಾಡಿದೆ. ಆರಂಭದೊಳಗ ಧಾರಾವಾಹಿಗಳು ಆರಂಭ ಆದಾಗ ನೋಡ್ರಿ, ಮಾಯಾಮೃಗ ಆಗಿರ್ಬೋದು, ಮೂಡಲ ಮನೆ ಆಗಿರ್ಬೋದು, ಒಂದು ವಿಶೇಷವಾಗಿ ನಮ್ಮ ಈ ಭಾಗದ ಉತ್ತರ ಕರ್ನಾಟಕದ ಒಂದು ಸಂಗತಿಗಳನ್ನು ತೆಗೆದುಕೊಂಡು, ಮೂಡಲ ಮನೆ ಅಂತೂ ಅದರಲ್ಲಿ ಒಂದು ಅವಿಭಕ್ತ ಕುಟುಂಬ, ಅದರೊಳಗೆ ಹೇಗೆ ಒಂದಿಷ್ಟು ತೊಂದರೆಗಳು ಬರ್ತಾವ, ಸವಾಲುಗಳು ಬರ್ತಾವ, ಅವುಗಳನ್ನ ಹೆಂಗೆ ಯಶಸ್ವಿಯಾಗಿ ಎದುರಿಸ್ತಾರ, ಆ ಪಾತ್ರಗಳನ್ನ ಸೃಷ್ಟಿ ಮಾಡೋ ನಿಟ್ಟಿನೊಳಗ ಬಹಳ ಯಶಸ್ವಿ ಆದ್ರು ನಿರ್ದೇಶಕರು. ಮತ್ತೆ ಕಾಸರವಳ್ಳಿ ಅದು ಇಟಿವಿ ಇನ್ನೋಸ್ ಪ್ರೊಡಕ್ಷನ್. ಆ ಟೈಮಲ್ಲಿ ನಾನು ಇಟಿವಿ ಕನ್ನಡದಲ್ಲೇ ಇದ್ದು, ನಾನು ಇನ್ನೊಂದು ಧಾರಾವಾಹಿ ಪರ್ವ ಅಂತ, ನಾನು ತಾರಾ ಅವರು, ಶರತ್ ಲೋಹಿತಾಶ್ ಅವರು, ಏಣಿಗೆ ನಟರಾಜ್ ಅವರು ಮಾಡಿದ್ರು. ಇನ್ನೊಂದು ಇದು ಧಾರವಾಡದ ಆಕಾಶವಾಣಿ ಕೇಂದ್ರದ, ನಾನು ಏಣಿಗೆ ನಟರಾಜ್ ಅವ್ರನ್ನ ನೆನಪಿಸ್ಕೋಬೇಕು. ಯಾಕಂದ್ರೆ ಏಣಿಗೆ ನಟರಾಜ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಅವರು ಇಲ್ಲೇ ಧಾರವಾಡದಲ್ಲಿ ಕಿನ್ನರಿ ಅಂತ ಒಂದು ಧಾರಾವಾಹಿ ಆರಂಭ ಆಗಿತ್ತು. ಆ ಧಾರಾವಾಹಿಗೆ ನಾನು ಸಹ ನಿರ್ದೇಶನ ಕೆಲಸ ಮಾಡಿದ್ದೆ. ಆಮೇಲೆ ಅವರು ಕೂಡ ನನ್ನದ ಒಂದು ಪರ್ವ ಅಂತ ಒಂದು ಧಾರಾವಾಹಿಯಲ್ಲಿ 2008 ನಾನು ಕೆಲಸ ಮಾಡಿದೆ. ಯಾಕಂದ್ರೆ ಮೂಲತಃ ಧಾರವಾಡ ಆಗಿರೋದ್ರಿಂದ ನಾನು ಅವರನ್ನ ನೆನಪು ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಕೂಡ. ಹಾಗಾಗಿ ನನ್ನ ಆತ್ಮೀಯರು, ನನ್ನ ರಂಗಭೂಮಿ ಗೆಳೆಯರು, ಹಿರಿಯರು, ಗುರುಗಳು ಕೂಡ ನನ್ನ ಧಾರಾವಾಹಿಯಲ್ಲಿ ನಿರಂತರವಾಗಿ ಕೆಲಸ ಮಾಡಿಕೊಟ್ಟು, ನಾನು ಅವ್ರ ಜೊತೆ ಅಸಿಸ್ಟೆಂಟ್ ಕೆಲಸ ಮಾಡಿದೆ. ಅವ್ರ ಜೊತೆ ರಂಗಭೂಮಿಯಲ್ಲೂ ಕೂಡ ಕೆಲಸ ಮಾಡಿದ್ದು ಕೂಡ ಅದೊಂದು ಹೆಮ್ಮೆ. ಧಾರವಾಡಕ್ಕೂ ಕೂಡ ಒಂದು ನಾನು ನನ್ನ ನಮಸ್ಕಾರಗಳನ್ನು ಹೇಳಲೇಬೇಕು. ಯಾಕಂದ್ರೆ ಇನ್ನ ಬಂದವರು, ಅವ್ರ ಹತ್ರ ನಾನು ಕೆಲಸ ಕಲ್ತಿದ್ದೀನಿ, ಇಲ್ಲ ಅಂತಲ್ಲ. ಯಾಕಂದ್ರೆ ಹೇಳ್ಕೊಟ್ಟಿದ್ದಾರೆ ಕೂಡ. ಏಣಿಗೆ ನಟರಾಜ್ ಅಂದ್ರೆ ಒಂದು ಸಾಂಸ್ಕೃತಿಕ ವಲಯ, ರಂಗಭೂಮಿ ವಲಯದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ. ಅವರ ಶಿಷ್ಯನಾಗಿ ನನಗೊಂದು ಹೆಮ್ಮೆ ಇದೆ. ನೋಡ್ರಿ, ಒಬ್ಬ ನಿರ್ದೇಶಕನಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗ್ತದೆ. ಯಾಕಂದ್ರೆ ನೀವೊಂದು ಕಲಾತ್ಮಕ ಸಿನಿಮಾ ಆಗಿರ್ಬೋದು, ಒಂದು ಧಾರಾವಾಹಿ ಆಗಿರ್ಬೋದು, ಅದನ್ನ ನಾವು ತಯಾರು ಮಾಡ್ಲಿಕ್ಕೆ ಪ್ರೊಡ್ಯೂಸರ್ ಬೇಕಾಗ್ತದೆ, ನಿರ್ಮಾಣ ಮಾಡುವಂತವ್ರು. ಅವ್ರಿಗೆ ಅವ್ರು ಕೊಡೋ ಬಜೆಟ್ ನೊಳಗೆ ನೀವು ಮಾಡ್ಬೇಕಾಗ್ತದೆ. ಹೌದು, ಸವಾಲಿನ ಕೆಲಸ. ಅದು ಸವಾಲಿನ ಕೆಲಸ. ಅಂದ್ರೆ ಎಷ್ಟೆಷ್ಟು ಬಜೆಟ್ ನೊಳಗೆ ನೀವು ಮಾಡಿದಿರಿ. ಆಮೇಲೆ ಮುಖ್ಯವಾಗಿ ಕಲಾವಿದರನ್ನ ಒಂದಿಷ್ಟು ಅವ್ರನ್ನ ತಯಾರು ಮಾಡೋದೇನಿದೆ ಅಲ್ಲ, ಅದು ನಿರ್ದೇಶಕರ ಒಬ್ಬನ ಜವಾಬ್ದಾರಿ. ಹೌದು, ಅಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ನಿರ್ದೇಶಕರ ಮೇಲೆ ಬರುತ್ತೆ. ಕಲಾವಿದರು ಕೂಡ ನೀನೇನ್ ದೊಡ್ಡ ಅನ್ನೋ ಒಂದು ಭಾವನೆನೂ ಇಟ್ಕೊಂಡಿರ್ತಾರೆ ಕೆಲವು. ಹೌದು, ಅಂತವ್ರನ್ನೆಲ್ಲ ಜಯಿಸಿ ನೀವು ಹೇಗೆ ಒಬ್ಬ ಯಶಸ್ವಿ ನಿರ್ದೇಶಕರಾಗಿ ರೂಪುಗೊಂಡ್ರಿ ಆ ನಿರ್ಮಾಣದ ಸವಾಲಿನೊಳಗ? ಯಾಕಂದ್ರೆ ಒಂದು ದಿನದಿಂದ ದಿನಕ್ಕೆ ಹೆಚ್ಚಾಗುವಂತ ಖರ್ಚು, ನಿರ್ಮಾಣ ಮಾಡೋರು ಕೊಡೋ ದುಡ್ಡು ಕಡಿಮೆ. ಹೌದು, ಅದರಲ್ಲೂ ಕೂಡ ಕಲಾತ್ಮಕ ಸಿನಿಮಾಗಳಲ್ಲಿ ಒಂದು ಚೌಕಟ್ಟು ಇದ್ದೇ ಇರುತ್ತೆ. ನೀವು ಎಲ್ಲ ಒಂದು ಸವಾಲುಗಳನ್ನ ಹೆಂಗೆ ನೀವು ಎದುರಿಸಿದ್ರಿ? ಒಬ್ಬ ಯಶಸ್ವಿ ನಿರ್ದೇಶಕನಾಗಿ ನೀವು ರೂಪುಗೊಳ್ಳಲಿಕ್ಕೆ ಹೇಗೆ ಇವುಗಳನ್ನ ಜಯಿಸಿ ನೀವು ಮುಂದೆ ಬಂದ್ರಿ? ನನಗೆ ಅತಿ ಮುಖ್ಯವಾಗಿ, ನಾನು ಕಿರುತೆರೆ ಧಾರಾವಾಹಿಗಳಲ್ಲಿ ಸುಮಾರು 20 ರಿಂದ 23 ವರ್ಷ ನಾನು ಕೆಲಸ ಮಾಡಿದ್ರಿಂದ, ಮೆಗಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ರಿಂದ ಆ ಮಾಧ್ಯಮದ ಎಲ್ಲ ಯೋಜನೆಗಳು ನನಗೆ ಗೊತ್ತಾಗ್ತಿತ್ತು. ಊಟ, ತಿಂಡಿ, ಕ್ಯಾಮರಾ, ಮೇಕಪ್ ಮತ್ತೆ ಇನ್ನಿತರ ಆಯಾಮಗಳು ಯಾವುದೇ ಇದೆ ಎಲ್ಲವೂ ಕೂಡ ನನಗೆ ಅನುಭವ ಕೊಡ್ತು. ನಾನು ಸುಮಾರು ಒಂದು 25 ವರ್ಷ ಆದ್ಮೇಲೆ, ಸುಮಾರು 40 ಸಿನಿಮಾಗೆ ಸಹಾಯಕ ನಿರ್ದೇಶಕನ ಆದ್ಮೇಲೆ ನಾನು ಎಲ್ಲವೂ ಕೂಡ ಹಂತ ಹಂತವಾಗಿ ಕಲಿತಾ ಬಂದಾಗ ಅದರ ಆಯಾಮಗಳು ನನಗೆ ತಿಳಿತಾ ಬಂತು. ಆವಾಗ ನನಗೆ ಎ ಇಂದ ಜೆಡ್ ವರೆಗೂ ಏನು ಮಾಡಬಹುದು ಅಂತ ಗೊತ್ತಾಯಿತು. ಆದ್ರೆ ಇಲ್ಲಿ 2 ವರ್ಗ ಇದೆ. ಒಂದು ಕಲಾತ್ಮಕ ಸಿನಿಮಾಗಳ ವರ್ಗ, ಮತ್ತೊಂದು ನಮ್ಮ ವಾಣಿಜ್ಯೋದ್ಯಮ ಸಿನಿಮಾಗಳಿದೆ. ಅಲ್ಲಿ ಹೆಚ್ಚು ಬಂಡವಾಳ ಹೂಡಿಕೆ ಆಗುತ್ತೆ. ಅದು ವ್ಯಾಪಾರಿ ದೃಷ್ಟಿಕೋನ, ಅದು ಒಂದು ವರ್ಗ. ಆ ವರ್ಗದ ಬಗ್ಗೆ ನಾನು ಮಾತಾಡ್ಕೊಳ್ಳಲ್ಲ, ನಾನು ನನ್ನ ವಲಯದ ಬಗ್ಗೆ ಮಾತ್ರ ಮಾಡ್ತೀನಿ. ಇಲ್ಲಿ ಏನಾಗುತ್ತೆ, ಒಂದು ಮನೆ ನೋಡ್ಲಿಕ್ಕೆ ಸುಂದರವಾಗಿರುತ್ತೆ. ಆ ಮನೆ ಮೊದಲು ನಾವು ತಗೊಳ್ಬೇಕಾದ್ರೆ ಒಂದು ನಿವೇಶನ ಸೈಟ್ ಅಂತ ತಗೋಬೇಕಾಗತ್ತೆ. ಆ ಸೈಟ್ ಅನ್ನೋರೆ ಈ ನಮ್ಮಲ್ಲಿ ಏನಾಗುತ್ತೆ, ನಿರ್ಮಾಪಕರಿಗೆ ನಾನು ಉದಾಹರಣೆ ಕೊಡ್ತೀನಿ. ನಿರ್ಮಾಪಕರು ನಮ್ಗೆ ಅವಕಾಶ ಕೊಟ್ರೆ ನಾವು ಗುಡಿಸ್ಲಾರ ಹಾಕಬಹುದು, ಅರಮನೆನಾರು ಕಟ್ಟಬಹುದು ಈ ದೃಷ್ಟಿಕೋನದಲ್ಲಿ, ಅಥವಾ ಒಂದು ಶೀಟ್ ಮನೆನಾರು ಹಾಕಬಹುದು ಈ ದೃಷ್ಟಿಕೋನದಲ್ಲಿ. ಒಂದು ಚೌಕಟ್ಟಿನ ಒಂದು ಆಯಾಮಗಳಲ್ಲಿ ನಾವು ಬಡ್ಜೆಟ್ ಅಂತ ಹೇಳ್ತೀವಿ, ಒಂದು ಬಂಡವಾಳದ
ಆಯಾಮಗಳಲ್ಲಿ ನಾವು ಚೌಕಟ್ಟಿನ ಹಾಕೊಂಡು ನಾವು ಚಲನಚಿತ್ರಗಳನ್ನ ನಿರ್ಮಾಣ ಮಾಡಿ ಯಾವುದೇ ರೀತಿ ಇದು ಒಂದು ಅಬ್ಬರದ ಪ್ರಚಾರ ಪಡೆಯೋಲ್ಲ. ಆದರೆ ಸಾಹಿತ್ಯ ವಲಯ, ಸಾಂಸ್ಕೃತಿಕ ವಲಯಗಳಲ್ಲಿ ಇದಕ್ಕೆ ಅದರದೇ ಆದ ಒಂದು ಅಂಶಗಳು, ಮಾನ್ಯತೆ ಇದೆ, ಮಹತ್ವ ಇದೆ. ಹಾಗಾಗಿ ಇಲ್ಲಿ ನನಗೆ ನಾನು ಕೂಡ ನಿಮಗೆ ಅದೊಂಥರ ಆತ್ಮಸಂತೋಷ, ಮಾನಸಿಕ ತೃಪ್ತಿ ಕೂಡ ಒಂದು ಚೌಕಟ್ಟಿನ. ಮಂಜು ಪಾಂಡವಪುರ ಅವರೇ, ಈಗ ನೀವು ಒಬ್ಬ ಬರಹಗಾರನಾಗಿ ಸ್ವತಃ ನೀವು ನಿಮ್ಮ ಕಾಣಿಕೆ ನೀಡುವುದರಿಂದ ಒಬ್ಬ ಸಾಹಿತ್ಯ ಬರುವಂತಹ ಒಂದಿಷ್ಟು ಏರುಪೇರುಗಳು ಹೇಗೆ ಸಾಹಿತ್ಯಿಕವಾಗಿ ಒಂದು ಉತ್ತಮವಾದ ಒಂದು ಬರವಣಿಗೆ ಇದ್ರೆ ಅದನ್ನು ಸಿನಿಮಾಕ್ಕೆ ಅಳವಡಿಸಬಹುದು. ಹೌದು, ಅದು ನಿಮಗೆ ಒಂಥರ ಕರಗತ ಆಗಿದೆ. ನೀವೇ ಒಬ್ಬ ಸಾಹಿತ್ಯ ಆಗಿ ಕಾರಣ ಆಗಿದೆ. ಹೇಗೆ ಒಬ್ಬ ಸಾಹಿತಿಯಾಗಿ ನಿಮ್ಮನ್ನು ನೀವು ಕಾಣಿಕೆ ಕೊಡೋ ನಿಟ್ಟಿನೊಳಗೆ ನೀವೊಂದೆರಡು ಪುಸ್ತಕನೂ ತಂದಿರಲ್ಲ, ನಗುವ ಮನಸ್ಸೇ ಮಂತ್ರಾಲಯ ಅಂತ ಹೇಳಿ, ಮನಸ್ಸೇ ಮಂತ್ರಾಲಯ, ಸುಮಾರು ಪುಸ್ತಕಗಳು, ಲೇಖನಗಳು. ಈಗ ಸಿನಿಮಾ ಸೈಕಾಲಜಿ ಅಂತ ಒಂದು ಪುಸ್ತಕ ಆಗ್ತಾ ಇದೆ. ಸುಮಾರು 8 ಪುಸ್ತಕ ಈಗ ಆಲ್ಮೋಸ್ಟ್ ನಂದು ಒಂದು ಹಂತಕ್ಕೆ ಬಂದಿದೆ. ಈಗ 3 ಪುಸ್ತಕ ಮತ್ತೆ ಮರುಮುದ್ರಣ ಮಾಡ್ತಾ ಇದ್ದೀನಿ. ಸಾಹಿತ್ಯ ವಲಯದಲ್ಲಿ ಅಂದ್ರೆ ಈಗ ನನ್ನ ದೃಷ್ಟಿಯಲ್ಲಿ ನಾನು ರಂಗಭೂಮಿ ಮತ್ತು ಕಿರುತೆರೆ ಮತ್ತು ಚಲನಚಿತ್ರವನ್ನು ಆಯ್ಕೆ ಮಾಡ್ಕೊಂಡು ನಮಗೊಂದು ಪರಿಕಲ್ಪನೆ ಬೇಕು. ಆ ಪರಿಕಲ್ಪನೆಯ ಕೇಂದ್ರ ಬಿಂದುಗಳನ್ನು ಹುಡುಕ್ತಾ ಹೋಗಬೇಕು. ಆ ಪರಿಕಲ್ಪನೆ ಕೇಂದ್ರ ಬಿಂದುಗಳನ್ನು ಹುಡುಕ್ತಾ ಹೋದಾಗ ಅದರ ಆಯಾಮಗಳು ನಮಗೆ ಪುಸ್ತಕಗಳು ಸಿಗ್ತಾ ಹೋಗುತ್ತೆ, ದಿನಪತ್ರಿಕೆಗಳಲ್ಲಿ ಸಿಗುತ್ತೆ, ಅಥವಾ ಸಮಾಜದಲ್ಲಿ ಕಣ್ಣಾರ ನೋಡಬಹುದು. ನಾವು ಈ ಎಲ್ಲ ಆಯಾಮಗಳನ್ನು ನಾವು ಗಮನಿಸ್ತಾ ಹೋದಾಗ ನನಗೆ ಬರವಣಿಗೆ ಆಸಕ್ತಿ ಇದರಿಂದ ನಿರಂತರವಾಗಿ ಓದ್ಕೊಂಡು ನಾನು ಅದನ್ನ ಆಯ್ಕೆ ಮಾಡ್ಕೊಳ್ತಿದ್ದೆ. ಈ ಆಯ್ಕೆಯನ್ನೇ ನಾನು ನನ್ನ ಮಾಧ್ಯಮಕ್ಕೆ, ನಾನು ನಿರ್ದೇಶನಕ್ಕೆ ನಾನು ಅಳವಡಿಸಿಕೊಳ್ತಾ ಇದ್ದೆ. ಇದು ನನಗೆ ಹಂತ ಹಂತವಾಗಿ ಬೆಳೆದು ಬಂತು. ಇದಕ್ಕೆಲ್ಲಾ ಮೂಲ ಕಾರಣ ಪುಸ್ತಕಗಳು ಮತ್ತು ಓದುವ ಹವ್ಯಾಸವೇ ಅಂತ ನಾನು ನೇರವಾಗಿ ಹೇಳ್ತೀನಿ. ಯಾಕಂದ್ರೆ ಓದುವ ಹವ್ಯಾಸದಿಂದಲೇ ಇವತ್ತು ನಾನು ಪುಸ್ತಕಗಳಿಂದಲೇ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದು ಅಂತ ನನಗೆ ಇವತ್ತು ಕೂಡ ನಾನು ಪುಸ್ತಕಗಳಿಗೆ, ಕನ್ನಡದ ಸಾಹಿತ್ಯಕ್ಕೆ, ಇನ್ನಿತರ ಪುಸ್ತಕಗಳಿಗೆ ನಾನು ನನ್ನ ಕೃತಜ್ಞತೆ ನಾನು ಅರ್ಪಿಸ್ತೀನಿ. ಯಾಕಂದ್ರೆ ಪುಸ್ತಕಗಳೇ ನನ್ನ ಜೀವಾಳ. ಅವೇ. ಮಂಜು ಪಾಂಡವಪುರ ಅವರೇ, ನೋಡ್ರಿ, ಪುಸ್ತಕ ಖಂಡಿತ ನೀವು ಹೇಳಿದಂಗೆ ಯಾವಾಗ್ಲೂ ಪುಸ್ತಕ ಹೇಳ್ತದೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ. ಅಲ್ಲ, ಪುಸ್ತಕ ಹೇಳ್ತದೆ. ಆದ್ರೆ ಎಷ್ಟೋ ಜನ ನಾವು ಕೇಳುವುದಿಲ್ಲ, ನಾವು ತಲೆ ಎತ್ತಿ ಅಡ್ಡಾಡಿ ಬಿಡ್ತೇವೆ, ಆಮೇಲೆ ತಲೆ ತಗ್ಗಿಸೋ ಪರಿಸ್ಥಿತಿ ಬರ್ತದೆ. ಇವತ್ತು ನೋಡ್ರಿ, ಸಾಮಾಜಿಕ ಜಾಲತಾಣಗಳ ಬರೀ ಸಣ್ಣ ಸಣ್ಣ ಗ್ಯಾಜೆಟ್ಗಳಿಗೆ ನಾವು ಮೋಹಿತರಾಗ್ತೀವಿ. ಅದು ನಮ್ಮ ಮನಸ್ಸು ಗ್ರಹಿಸೋದನ್ನು ಇಲ್ಲ. 15 ಸೆಕೆಂಡ್ 20 ಸೆಕೆಂಡ್ ಒಳಗ ಏನೇ ತೋರಿಸಿರೋ ಅದು ಮನಸ್ಸು ಹೆಂಗ್ ಗ್ರಹಿಸ್ತದೆ. ಹೀಗಾಗಿ ನಾವು ಮನಸ್ಸು ಕಲಸು ಮೇಲೋಗರ ಆಗ್ತದೆ, ನಮ್ಮ ವಿಚಾರ ಶಕ್ತಿ ಮೇಲೆ ಅದು ಪ್ರಭಾವ ಬೀರುತ್ತದೆ, ನಮ್ಮ ವಿಚಾರ ಶಕ್ತಿಯನ್ನು ಕುಂಠಿತ ಮಾಡ್ತದೆ. ಅದಕ್ಕೆ ಪುಸ್ತಕಗಳನ್ನು ಓದೋದು ಅದು ನಮ್ಮನ್ನ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ತಾವು ಅತ್ಯುತ್ತಮ ಮಾತನ್ನು ಹೇಳಿದಿರಿ. ಒಬ್ಬ ಯಶಸ್ವಿ ನಿರ್ದೇಶಕನಾಗಿ ನೋಡ್ರಿ, ಉತ್ತರ ಕರ್ನಾಟಕ ಭಾಗದೊಳಗೆ ನೀವೆಲ್ಲ ಸಂಚರಿಸ್ತೀರಿ. ನಿಮ್ಮ ಬದುಕು ವಾಪಸ್ ನೋಡಿದಾಗ ಒಬ್ಬ ಪತ್ರಕರ್ತನಾಗಿ ನೀವು ಆರಂಭ ಮಾಡಿ ಇವತ್ತು ಯಶಸ್ವಿ ನಿರ್ದೇಶಕನಾಗಿ ಒಂದು ಸಂತೃಪ್ತಿಯ ಜೀವನವನ್ನ ಮಾಡ್ತಾ ಇದ್ದೀರಿ. ಇನ್ನೂ ಹೊಸ ಹುಡುಕಾಟದಲ್ಲಿ ತಾವಿದ್ದೀರಿ. ಈಗ ಅದೇ ತಮ್ಮ ಈ ಒಂದು ಯಶಸ್ವಿ ಜೀವನದ ಹಿಂದಿನ ಸೂತ್ರ ಯಾವುದು? ಹೇಗೆ ಆ ಏರಿಳಿತದಿಂದ ನೀವು ಒಂದು ಸಮಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು? ಇಲ್ಲ, ನನಗೆ ಆರಂಭದಿಂದಲೇ ಹೇಗೆ ನೀವು ಬದಲಾವಣೆ ಮಾಡ್ಕೊಂಡು ಬಂದ್ರಿ ಹೇಳಿ. ಇಲ್ಲ, ಇದಕ್ಕೆಲ್ಲ ಒಂದು ಮೂಲ ಕಾರಣ ಅಂದ್ರೆ ಶಿಕ್ಷಣ ಅಥವಾ ಪುಸ್ತಕಗಳಂತ ನಾನು ಯಾಕೆ ಹೇಳ್ತೀನಿ, ನನಗೆ ಅಭಿರುಚಿಯನ್ನು ಬೆಳೆಸಿದ ಪ್ರಾಥಮಿಕ ಶಾಲೆಯಲ್ಲೇ ನಿರಂತರ ಪುಸ್ತಕ ಬೆಳೆಸ್ತಿದ್ರು, ಮತ್ತೆ ರಂಗಭೂಮಿಯಲ್ಲಿ ನಾನು ತೊಡಗಿಸ್ಕೊಳ್ತಿದ್ದ. ನನಗೆ ಯಾರೋ ಅಧ್ಯಾಪಕರು, ಉಪಾಧ್ಯಾಪಕರು ಯಾರ್ಯಾರಿದ್ರು ಅವರುಗಳೇ ಇವತ್ತು ನಾನು ಅವ್ರನ್ನ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ನಾನು ಓದಿದ್ದು ಮಂಡ್ಯ ಜಿಲ್ಲೆ ಪಾಂಡವಪುರ ವಿಶ್ವೇಶ್ವರನಗರ ಅಂತ. ಅಲ್ಲಿ ಅವರು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ರೂಪಿಸ್ತಿದ್ರು. ಅದರಲ್ಲೂ ನಾನು ಕೂಡ ಪುಸ್ತಕಗಳು ಮತ್ತೆ ದಿನಪತ್ರಿಕೆಗಳ ಹಿನ್ನೆಲೆಯಿಂದ ನಾನು ಈ ಮಟ್ಟಕ್ಕೆ ಬಂದೆ ಅಂತ ಹೇಳ್ಕೋಬಹುದು. ಇತ್ತೀಚೆಗೆ ಒಂದು ಪುಸ್ತಕಗಳ ಭಾವಗೀತೆಗಳಿಂದ ಒಂದು ಸಿನಿಮಾಗಳನ್ನು ಮಾಡಿದೆ. ಎಚ್ ಎಸ್ ವೆಂಕಟೇಶಮೂರ್ತಿ ಅವರು ಒಂದು ಹಸಿರು ರಿಬ್ಬನ್ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ರು. ಆ ಸಿನಿಮಾಗೆ ನಾನು ಕೂಡ ಸಹ ನಿರ್ದೇಶನ ಕೆಲಸ ಮಾಡಿದೆ. ಅವಾಗಲೇ ನನಗೆ ಭಾವಗೀತೆಗಳ ಬಗ್ಗೆ ಇನ್ನೂ ಏನಾದರೂ ಕೆಲಸ ಮಾಡಬೇಕು ಅಂತ ನಿರಂತರ ಹೋರಾಟ ಇದ್ರು. ನಮ್ಮ ನಾಗಾಭರಣ ಸರ್ ಕೂಡ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿತೆಗಳಿಂದ ಮೈಸೂರು ಮಲ್ಲಿಗೆ ಮಾಡಿದ್ರು. ಈಗ ನನಗೆ ಒಂದು ಹಂಬಲ, ಉತ್ಸಾಹ ಎರಡೂ ಇದೆ. ಸಂಪೂರ್ಣವಾಗಿ ಬೇಂದ್ರೆ ಅವರ ಕವಿತೆಗಳಿಂದ ಒಂದು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಹಂಬಲ ಇದೆ. ಅದಕ್ಕೋಸ್ಕರ ನಾನು ಪೂರ್ವ ತಯಾರಿ ಮಾಡ್ತಾ ಇದ್ದೀನಿ. ನಿರಂತರವಾಗಿ ಮಾಹಿತಿ ಕೂಡ ತುಂಬಾ ಸಮಯ ತಗೊಳುತ್ತೆ. ಯಾಕಂದ್ರೆ ಮಾಮೂಲಿಯ ಸಿನಿಮಾಗಳಿಗಿಂತ ಇದೊಂದು ಸ್ವಲ್ಪ ವಿಭಿನ್ನ ಆಗಿದ್ದರಿಂದ ಸಮಯ ತಗೊಳುತ್ತೆ. ಮೊದಲ ಹಂತದಲ್ಲಿ ನಾನು ಈಗಿದ್ದೀನಿ. ಹಾಗಾಗಿ ನನಗೆ ಧಾರವಾಡದ ಸಾಂಸ್ಕೃತಿಕ ವಲಯ, ಧಾರವಾಡದ ರಂಗಾಯಣ, ಧಾರವಾಡದ ಸಾಹಿತ್ಯ ವಲಯ ಎಲ್ಲ ನನಗೆ ಅಚ್ಚುಮೆಚ್ಚಾಗಿದೆ. ಹಾಗಾಗಿ ಒಟ್ಟಾರೆ ಧಾರವಾಡ ಅಂತ ಅಲ್ಲ, ಉತ್ತರ ಕರ್ನಾಟಕ ನನಗೆ ಹೆಚ್ಚು ಕೆಲಸ ಕೊಟ್ಟಿದೆ, ಅನ್ನ ಕೊಟ್ಟಿದೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಬಹಳ ಸಂತೋಷ. ನೋಡ್ರಿ ಮಂಜು ಪಾಂಡವಪುರ ಅವರೇ, ಯಾವಾಗ್ಲೂ ಕೂಡ ನಮಗೆ ಹೊಟ್ಟೆಗೆ ಏನ್ ಕೊಟ್ಟಿದೆ ಅನ್ನೋದಕ್ಕಿಂತ ನಮ್ಮ ತಲೆಗೆ ಏನ್ ಕೊಟ್ಟಿದೆ, ಹೌದು, ನಮಗೊಂದು ಆತ್ಮಸಂತೋಷ ಏನ್ ನೀಡಿದೆ, ಹೌದು, ಅದು ನಮ್ಮ ಒಟ್ಟಾರೆ ಅನುಭವ. ಹೌದು, ಅದು ನಮಗೆ ಬಹಳ ಒಂದು ಮುಂದಿನ ಭವಿಷ್ಯಕ್ಕೆ ಬಹಳ ಬುತ್ತಿ ಆಗ್ತದೆ. ನೋಡ್ರಿ, ಹೊಸ ಹೊಸ ಕನಸುಗಳನ್ನು ಕಾಣ್ತಾ ಇದ್ದೀರಿ. 200ಕ್ಕಿಂತ ಹೆಚ್ಚು ಸಾಕ್ಷಿ ಚಿತ್ರಗಳೊಳಗೆ ನೀವು ನಿಮ್ಮನ್ನ ತೊಡಗಿಸಿಕೊಂಡಿರಿ. ಹೊಂಬೆಳಕು ಅಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರೊಳಗೆ ಕಾರ್ಯದರ್ಶಿಯಾಗಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ರಂಗಭೂಮಿ, ಸಾಮಾಜಿಕ ಕಾರ್ಯಗಳೊಳಗೆ ತಮ್ಮನ್ನು ತೊಡಗಿಸಿಕೊಂಡಿರಿ. ಕವಿಗೋಷ್ಠಿಗಳು ಮುಖ್ಯ. ಇವೆಲ್ಲ ಅನುಭವಗಳು ಮತ್ತೆ ನಿಮ್ಮ ಸಿನಿಮಾ ಒಂದು ವಲಯಕ್ಕೆ ಹೊಸ ಅನುಭವವನ್ನ
ಪೂರಕ ಕೂಡ ತಂದು ಕೊಡ್ತದೆ. ಒಂದು ಪೂರಕ, ಯಾಕಂದ್ರೆ ಸಾಹಿತ್ಯ ಇಲ್ಲದೆ ಸಿನಿಮಾ ಇಲ್ಲ, ರಂಗಭೂಮಿ ಇಲ್ಲದೆ ಸಿನಿಮಾ ಇಲ್ಲ. ಹೀಗಾಗಿ ಯಾವುದೇ ಆಗಿರಲಿ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ, ಶಿಲ್ಪಕಲೆ, ಈ ಎಲ್ಲ ಆಯಾಮಗಳಿಂದಲೇ ಚಲನಚಿತ್ರ ಆಗಿರೋದು. ಚಲನಚಿತ್ರ ಒಂದು ವರ್ಗ ಬೇರೆ ಏನೋ ರೀತಿ ಯೋಚನೆ ಮಾಡಬಹುದು, ಆದ್ರೆ ಈ ಎಲ್ಲ ಆಯಾಮಗಳಿಂದಲೇ ಚಲನಚಿತ್ರ ಮಾಧ್ಯಮ ಮತ್ತು ಕಿರುತೆರೆ ಮಾಧ್ಯಮ ಇದೆ. ಅದನ್ನ ಒಂದು ವರ್ಗ ಸಮಾಜದಲ್ಲಿ ಅರ್ಥ ಮಾಡ್ಕೊಂಡಿದೆ, ಇನ್ನೊಂದು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ನನ್ನ ಆಶಾಭಾವನೆ. ಈ ದೃಷ್ಟಿಕೋನದಲ್ಲಿ ನನ್ನ ಜೀವನ ಕೂಡ ನಡೀಬೇಕಲ್ಲ, ನಾನು ಆಯ್ಕೆ ಮಾಡ್ಕೊಂಡಿದ್ದು ಈ ಮಾಧ್ಯಮ ಕ್ಷೇತ್ರ, ಹಾಗಾಗಿ ನಡೀತಾ ಬಂದಿದೆ. ಒಬ್ಬ ಕಲಾತ್ಮಕ ನಿರ್ದೇಶಕನಾಗಿ ನೀವು ಅಂದ್ರೆ ನಮ್ಮ ಗಿರೀಶ್ ಕಾಸರವಳ್ಳಿ ಅವರಿರ್ಬೋದು, ಹಿರಿಯರಿದ್ದಾರೆ, ಅವರಿದ್ದಾರೆ, ಬಿ ಸುರೇಶ್ ಅವರಿದ್ದಾರೆ, ನಮ್ಮ ನಿಖಿಲ್ ಮಂಜು ಇದ್ದಾರೆ, ತುಂಬಾ ಜನ, ಪಿ ಶೇಷಂದ್ರಿದ್ದಾರೆ, ಹುಲಿ ಚಂದ್ರಶೇಖರ್, ಇವರೆಲ್ಲ ಸಾಹಿತ್ಯದಿಂದ ರಂಗಭೂಮಿ, ಕಿರುತೆರೆ ಮತ್ತು ಸಿನಿಮಾ ಮಾಡೋದು. ನನ್ನದು ಅದೇ ಹಾದಿಯಲ್ಲಿದೆ, ನಾನು ಇದೇ ದಾರಿಯನ್ನು ಹೇಳ್ತಿದ್ದೀನಿ. ನಾಗಭರಣ ಸರ್ ಇದ್ದಾರೆ. ಇವತ್ತು ನೋಡ್ರಿ, ಒಬ್ಬ ಸಾಹಿತಿಯಾಗಿ ರೂಪುಗೊಳ್ಳಬೇಕು ಅಂತಿಕೊಂಡು ಒಬ್ಬನ ತಯಾರು ಮಾಡೋದೇ ಕಷ್ಟ ಕಾಲ ಈಗ. ಯಾಕಂದ್ರೆ ಭಾಷೆಯೊಳಗೆ ಹಿಡಿತ ಇಲ್ಲದಂತ ಒಂದು ಜನರೇಷನ್ ಈಗ. ಅಂದ್ರೆ ಸಾಕಷ್ಟು ಬೇರೆ ಬೇರೆ ಭಾಷೆಗಳಿಗೆ ತಮ್ಮನ್ನು ತಾವು ಎರವಲು ಪಡ್ಕೊಂಡು ಕನ್ನಡ ಭಾಷೆಯನ್ನ ಮರೆತು ಹೋಗುವಂತ ಪರಿಸ್ಥಿತಿ ಇವತ್ತು. ಇಂಜಿನಿಯರ್ಸ್, ಡಾಕ್ಟರ್ಸ್, ಆಮೇಲೆ ಬೇರೆ ಬೇರೆ ಅವ್ರು ಮಾಡೋ ಸಾಧನೆ ಪರವಾಗಿಲ್ಲ, ಆದ್ರೆ ಒಂದು ಸಂವೇದನಶೀಲವಾಗಿ ನಮ್ಮನ್ನ ಬೆಳೆಸುವಂತ ಮತ್ತು ಸಮಾಜವನ್ನ ಒಂದು ದೃಷ್ಟಿಕೋನ ಇಟ್ಕೊಂಡು ನೋಡುವಂತ ಮತ್ತು ಸಮಾಜದಲ್ಲಿ ಆಗಿರುವಂತಹ ಆಗುವುಗಳನ್ನು ಸರಿಯಾಗಿ ತಿಳಿಸಿ ಒಂದು ದಿಕ್ಸೂಚಿಯಾಗಿ ನಾವು ನೆಲೆ ನಿಲ್ಲುವಂತಹ ಒಂದು ಸಾಹಿತ್ಯ ಅಥವಾ ಒಂದು ದಿಗ್ದರ್ಶನ ಸಿನಿಮಾ, ಒಂದು ಕಲಾತ್ಮಕ ಸಿನಿಮಾಗಳ ಅಂಥವರು ಈಗ ಬೇಕಾಗಿದೆ ಜನ. ಈಗ ಹೊಸ ಹೊಸ ಒಂದು ನಿರ್ದೇಶಕರ ಹುಟ್ಟು ಆದ್ರೆ ಅಂದ್ರೆ ಪ್ರಭಾವಿ ಮಾಧ್ಯಮ ಇದೆ, ಇನ್ನೂ ಕೂಡ ಪ್ರಭಾವಿ ಮಾಧ್ಯಮ. ಯಾಕಂದ್ರೆ ಇವತ್ತು ನೋಡ್ರಿ, ಒಂದು ಸಿನಿಮಾವನ್ನ ಈಗ ಜಗತ್ತಿನಾದ್ಯಂತ ಬಿಡುಗಡೆ ಮಾಡಬಹುದು. ಇಡೀ ಜಗತ್ತಿನೊಳಗೆ ನಮ್ಮ ಕನ್ನಡಿಗರು ಸಿಗ್ತಾರೆ, ಅವರು ಅದನ್ನ ಆನಂದಿಸ್ತಾರೆ, ಸಾಗರೋತ್ತರವಾಗಿ ನಾವು ಬೆಳಿಬಹುದು. ಹೇಗೆ ಹೊಸ ಒಂದು ನಿರ್ದೇಶಕರು ಬೆಳಿಬೇಕಲ್ಲ, ನೀವು ನಿಮ್ಮ ಅನುಭವವನ್ನ ದಾರಿ ಎರೆದು ಹೊಸಬ್ರನ್ನ ಬೆಳೆಸಬೇಕು ಅಂತ ಅಂದ್ರೆ ಅವ್ರಿಗೆ ಏನು ನೀವು ಸಂದೇಶ, ನೀವು ಹೇಗೆ ಹೊಸಬರು ಈ ಒಂದು ನಿಮ್ಮ ರಂಗಕ್ಕೆ ಬರ್ಲಿಕ್ಕೆ ಅವ್ರನ್ನ ಆಹ್ವಾನಿಸ್ತೀರಿ? ಅವರು ಮೊದಲು ಓದುಗರಾಗಬೇಕು, ನಂತರ ರಂಗಭೂಮಿಯ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬೇಕು, ನಂತರ ಆ ನಟನೆಯಲ್ಲಿ, ನಿರ್ದೇಶನದಲ್ಲಿ, ನಿರ್ದೇಶನ ಅಲ್ಲದೆ ಇನ್ನೂ ಕೂಡ ಪ್ರಸಾದನ ಇದೆ, ವಸ್ತ್ರಾಲಂಕಾರ ಇದೆ, ಬೆಳಕು ಇದೆ. ಈ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡ್ತಾ 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 ಮೆಟ್ಲೆ ಏರಿದ್ರೆ ಅವರು ಒಬ್ಬ ಸೃಜನಶೀಲ ನಿರ್ದೇಶಕರಾಗಬಹುದು ಅಂತ ನನ್ನ ಅನುಭವ ಕೂಡ. ಈ ವಲಯದಲ್ಲಿ ನಾವು ಸಾಕಷ್ಟು ತೊಡಗಿರೋದ್ರಿಂದ ಸಾಂಸ್ಕೃತಿಕ ವಲಯದ ಸಿನಿಮಾಗಳನ್ನ, ಸಾಹಿತ್ಯಿಕ ವಲಯದ ಸಿನಿಮಾಗಳನ್ನ, ಕಲಾತ್ಮಕ ಸಿನಿಮಾಗಳನ್ನ, ಧಾರಾವಾಹಿಗಳನ್ನ, ಸಾಕ್ಷ್ಯಚಿತ್ರಗಳನ್ನ, ಕಿರುಚಿತ್ರಗಳನ್ನ ನಾನು ಇಂದಿಗೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೊಸರು ಬಂದರೂ ಕೂಡ ಇವತ್ತು ನಾನು ಅದನ್ನೇ ಹೇಳೋದು ಅವರಿಗೆ, ಮೊದಲು ಸಾಂಸ್ಕೃತಿಕ ಆಯಾಮಗಳನ್ನ ವೀಕ್ಷಣೆ ಮಾಡಿ, ನಂತರ ತೊಡಗಿಕೊಳ್ಳಿ, ಆಮೇಲೆ ಕೆಲಸ ಮಾಡಿ ಅಂತ ಹಂತ ಹಂತವಾಗಿ ಬೆಳೆಯೋ ಒಂದು ಪ್ರಕ್ರಿಯೆ ಆಗಬೇಕು ಅಂತ ನಾನು ನನ್ನ ಅನುಭವದ ಮಾತುಗಳನ್ನು ಹೇಳ. ಅಭಿನಂದನೆಗಳು ಮಂಜುನಾಥ್ ಪಾಂಡವಪುರ ಅವರೇ. ಮಂಜು ಪಾಂಡವಪುರ ಅಂತಾನೆ ನನ್ನ ಒರಿಜಿನಲ್ ಮಂಜುನಾಥ್ ಪಾಂಡವಪುರ ಅಂತಾನೆ, ಎಲ್ಲರೂ ಕೂಡ ಮಂಜು ಪಾಂಡವಪುರ ಅಂತಾನೆ ಕರೆದಿರೋ ಮಂಜು ಪಾಂಡವಪುರ ಇದೆ. ನಿಮ್ಮ ಏನು ಈ ಯಶಸ್ಸಿನ ಓಟ ಹೀಗೆ ಮುಂದುವರಿಯಲಿ, ಯಶಸ್ವಿ ನಿರ್ದೇಶಕರಾಗಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ, ವಿಶೇಷವಾಗಿ ಕಲಾತ್ಮಕ ಸಿನಿಮಾಗಳನ್ನ ತಗೊಂಡ್ಬರ್ರಿ. ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕದ ಕಥೆಗಳು ತಮಗೆ ಬಹಳ ಇಷ್ಟ ಆಗುತ್ತೆ. ಆ ಒಂದು ಇನ್ನು ಅಲ್ಲಿ ಸನ್ನಿವೇಶಗಳು, ಬಾದಾಮಿಯಲ್ಲಿರುವಂತಹ ಒಂದು ಚಾಲಕರ ವೈಭವ ಏನಿದೆ, ಅಂದ್ರೆ ಆ ಒಂದು ಕಲ್ಯಾಣ ಕರ್ನಾಟಕದ ಕಥೆಗಳು, ಈ ದೇಶೀಯ ವೈಭವ, ಅವುಗಳನ್ನ ನಾವು ಮುಂತರಬೇಕು. ನಾವು ಹೇಗೆ ಮಲೆಗಳಲ್ಲಿ ಮದುಮಗಳಲ್ಲಿ ಕುವೆಂಪು ಅವರು ಆ ಒಂದು ಮಲೆನಾಡಿನ ಸೌಂದರ್ಯವನ್ನು ಕಟ್ಟಿಕೊಟ್ಟಾರಲ್ಲ, ಹಂಗ ಈ ಒಂದು ಬಯಲು ಸೀಮೆಯ ಒಂದು ಸೌಂದರ್ಯವನ್ನ ಕಟ್ಟಿಕೊಡುವಂತ ಸಿನಿಮಾಗಳು ತಮ್ಮಿಂದ ಬರಲಿ ಅಂತ ಆಶಿಸ್ತೇವೆ. ಮತ್ತೆ ನಮ್ಮ ಕೇಳುವರಿಗೆ ಯಾರಾದ್ರೂ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದ್ರೆ ದೂರವಾಣಿ ಸಂಖ್ಯೆಯನ್ನು ಹೇಳಿ. ಅಲ್ಲ, ದೂರವಾಣಿ ಸಂಖ್ಯೆ 973985 ಮತ್ತೆ 3 ಮತ್ತೆ 3 ಮತ್ತೆ 55. ಇದು ನನ್ನ ದೂರವಾಣಿ ಸಂಖ್ಯೆ. 9739853557. ಇದು ನನ್ನ ದೂರವಾಣಿ ಸಂಖ್ಯೆ. ಯಾರಾದ್ರೂ ಕೂಡ ನನ್ನ ಸಂಪರ್ಕ ಮಾಡುವ ಹಂಬಲ ಇದ್ದರೆ ಖಂಡಿತ ದೂರವಾಣಿ ಮುಖಾಂತರ ಸಂಪರ್ಕಿಸಿ, ಚರ್ಚೆ ಮಾಡೋಣ. ಮುಂದಿನ ಕೆಲಸ ಕಾರ್ಯಗಳಿಗೆ ನೀವು ಕೈ ಜೋಡಿಸಿ, ನಾವು ನಿಮ್ಮೊಂದಿಗೆ ಇರ್ತೀವಿ, ನೀವು ನಮ್ಮೊಂದಿಗಿರಿ. ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಮಂಜು ಪಾಂಡವಪುರ ಅವರೇ, ಇಲ್ಲಿವರೆಗೆ ಬಂದು ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಅತಿ ಮುಖ್ಯವಾಗಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಧಾರವಾಡ ಆಕಾಶವಾಣಿಗೆ, ನಿಮಗೆ, ನಿಮ್ಮ ತಾಂತ್ರಿಕ ತಂಡಕ್ಕೆ ನಾನು ನನ್ನ ವಂದನೆಗಳನ್ನ, ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ. ಧನ್ಯವಾದಗಳು. ಕಲಾತ್ಮಕ ಸಿನಿಮಾ ನಿರ್ದೇಶಕ ಮಂಜು ಪಾಂಡವಪುರ ಅವರೊಂದಿಗೆ ಶರಣಬಸವ ಚೋಳೀನ್ ಅವರು ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಸಂಕಲನ ಅನಂತ್ ಪಾಟೀಲ್.